ಮತ್ಸ್ಯಾವತಾರವನ್ನು ತಾಳಿ ಬರ್ತೀನಿ, ನಾನು ಬಂದಾಗ ನನ್ನ ಜೊತೆಗೆ ನೀವು ಬರಬೇಕು ಅಂತ ಒಂದು ವಿಶಿಷ್ಟವಾದ ಸಂದೇಶವನ್ನು ಕೊಟ್ಟ ಪರಮಾತ್ಮ. ಆಗ ಅವನಿಗೆ ಒಂದು ಕೋಡಿದೆ ಅಂತ, ಏಕಶೃಂಗೋ ಗದಾಗ್ರಜಃ ಅಂತ ಹೇಳ್ತಾರಲ್ಲ, ಏಕಶೃಂಗ ಅವನಿಗೆ ಒಂದು ಕೋಡಿದೆ ಅಂತೆ ಮತ್ಸ್ಯನಾಮಕ ಪರಮಾತ್ಮನಿಗೆ ಅಂತ ಭಗವಂತ ಅಂತ ಹೇಳಿದ್ದಾರೆ. ಆ ಪರಮಾತ್ಮನ ಅವತಾರ ಆಯಿತು. ಆ ಸತ್ಯವ್ರತನಿಗೆ ಹೇಳಿದ, ಅವನಿಗೆ ಆಗಲೇ ಮತ್ಸ್ಯ ಪುರಾಣ ಎಲ್ಲ ಉಪದೇಶ ಆದ್ದವನಿಗೆ, ಅವನಿಗೆಲ್ಲ ಉಪದೇಶ ಆಯಿತು. ಆಮೇಲೆ ಅವನಿಗೆ ಹೇಳ್ತಾನೆ, ಮುಂದೆ ನೀನೇ ವೈವಸ್ವತ ಮನ್ವಂತರದ ಅಧಿಪತಿ ಆಗಬೇಕು, ವಿವಸ್ವಾನ್ನ ಮಗನಾಗಿ ವೈವಸ್ವತನಾಗಿ ಹುಟ್ಟಬೇಕು, ಅದಕ್ಕೆ ಮುಂದಿನ ತಯಾರಿಗೋಸ್ಕರ ಬರಬೇಕು ಅಂತ ಹೇಳಿದರು. ಹೀಗೆಲ್ಲ ಮನ್ವಂತರಗಳ ಕಥೆ ಎನ್ನುವಂಥದ್ದು ಬಂತು. ಒಂದೊಂದು ಮನ್ವಂತರದಲ್ಲಿ ಏನು ನಡೀತು ಅಂತ. ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ಭಗವಂತ ಅವನ್ನೆಲ್ಲ ಅವನ ಅವತಾರಗಳ ಕಥೆ ಎಲ್ಲ ಕೇಳಿ ತಿಳಿದಿದ್ದೀನಿ. ಈಗ ನನಗೆ ತೇಷಾಂ ವಂಶಂ ಪೃಥಕ್ ಬ್ರಹ್ಮನ್ ವಂಶಾನುಚರಿತಾನಿ ಚ ಕೀರ್ತಯಸ್ವ ಮಹಾಭಾಗ ನಿತ್ಯಂ ಶುಶ್ರೂಷತಾಂ ಹಿನಃ. ಇದರ ಜೊತೆಗೆ ಕೇಳ್ತಾ ಇದ್ದಾನೆ, ಆ ಸತ್ಯವ್ರತ ರಾಜ ಹಿಂದಿನ ಮನ್ವಂತರದಲ್ಲಿ ಮತ್ಸ್ಯಮೂರ್ತಿಯ ಸೇವೆಯನ್ನು ಮಾಡಿ ತತ್ವಜ್ಞಾನವನ್ನು ಪಡೆದ ಅಂತ. ಅವನೇ ವಿವಸ್ವಾನ್ ಅಂತ ಸೂರ್ಯನ ಮಗನಾಗಿ ಹುಟ್ಟಿದ್ದು ಅಂತ ಹೇಳಿದ್ದೀರಿ. ಆ ವಿವಸ್ವಾನ್ ಮಗ ವೈವಸ್ವತ ಮಹಾಭಾಗ್ಯಶಾಲಿಯಾಗಿರುವಂಥ ಮುನಿಗಳೇ, ಶುಕಾಚಾರ್ಯರೇ, ನನಗೆ ಹೇಳ್ರಿ, ಆ ರಾಜರ ವಂಶದ ಕಥೆಯನ್ನು ನನಗೆ ಹೇಳ್ರಿ. ವೈವಸ್ವತ ರಾಜ ಇವರದೆಲ್ಲ ಸೂರ್ಯವಂಶದ ಚರಿತ್ರೆಯನ್ನೆಲ್ಲ ಕೇಳಬೇಕು ಅಂತ ಬಹಳ ಕುತೂಹಲ ಇದೆ ನನಗೆ, ಅದಕ್ಕೆ ಅವರ ಕಥೆಯನ್ನು ನನಗೆ ಹೇಳ್ರಿ ಅಂತ ಕೇಳಿದ್ರಂತೆ. ಈ ವೈವಸ್ವತ ಮನುವಂಶದ ರಾಜರ ಪವಿತ್ರ, ಅವರೆಲ್ಲರೂ ಕೂಡ ಅತ್ಯಂತ ಪವಿತ್ರರು, ಕೀರ್ತಿಶಾಲಿಗಳು. ಅಂಥವರ ಚರಿತ್ರೆಯನ್ನು, ಅವರ ಪರಾಕ್ರಮವನ್ನು ಕೇಳಬೇಕು. ಯಾಕೆಂದರೆ ಒಂದು ಮಾತನ್ನು ಹೇಳ್ತಾರಲ್ಲ, ದೇವರ ಕಥೆ ಕೇಳೋದು ಸರಿ ಭಾಗವತದಲ್ಲಿ, ಆದರೆ ಯಾರೋ ರಾಜರುಗಳ ಕಥೆ ಹೇಳ್ತಿದ್ದಾರಲ್ಲ, ಇದು ಯಾಕೆ ಈ ಕಥೆ ಕೇಳಬೇಕಾ ನಾವು ಅಂತಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ವೈಷ್ಣವಾನಂತು ಚರಿತಂ ವಿಷ್ಣೋದ್ರೇಕಾಯ ಕಥ್ಯತೆ ಅಂತ ಹೇಳುತ್ತಾರೆ. ಬರೀ ದೇವರ ಕಥೆ ಅಷ್ಟೇ ಅಲ್ಲ, ವೈಷ್ಣವರ ಚರಿತ್ರೆಯನ್ನು ಕೂಡ ಕೇಳಬೇಕಂತ. ವೈಷ್ಣವಾನಂತು ಚರಿತಂ, ವೈಷ್ಣವರ ಚರಿತ್ರೆಯನ್ನು ಕೇಳಿದರೆ ಅದು ವಿಷ್ಣುವಿನಲ್ಲಿ ಭಕ್ತಿ ಅನ್ನೋದು ಉದ್ರೇಕ ಆಗ್ತದಂತೆ. ಅದಕ್ಕೆ ಮತ್ತೆ ಮಧ್ಯ ಮಧ್ಯದಲ್ಲಿ ಧ್ರುವರಾಜರ ಕಥೆ ಬರ್ತದೆ, ಪ್ರಹ್ಲಾದರಾಜರ ಕಥೆ ಬರ್ತದೆ. ಇದೆಲ್ಲ ಯಾಕೆ ಹೇಳೋದು ಅಂದರೆ ಅವರೆಲ್ಲ ಪರಮ ವೈಷ್ಣವರವರೆಲ್ಲರೂ ಕೂಡ ಆ ವೈಷ್ಣವರ ಕಥೆಗಳನ್ನು ಕೇಳ್ತಾ ಇದ್ದರೆ ಅದರಿಂದ ವಿಷ್ಣುದ್ರೇಕ ಅಂದರೆ ವಿಷ್ಣುವಿನಲ್ಲಿ ಭಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಅದಕ್ಕೋಸ್ಕರವಾಗಿ ಅವರ ಕಥೆಯನ್ನು ಕೇಳಬೇಕು. ಅದನ್ನು ಶುಕಾಚಾರ್ಯ ಹೇಳುತ್ತಾರೆ, ಶ್ರೂಯತಾಂ ಮಾನವೋ ವಂಶಃ ಸಂಕ್ಷೇಪೇಣ ಪರಂತಪ. ಅವರು ಮೊದಲೇ ಹೇಳಿಬಿಟ್ರು, ಏನು ಅಂದರೆ ನಾನೇನೋ ಕತೆ ಹೇಳ್ತೀನಿ, ಇಲ್ಲ ಅಂತಲ್ಲ, ಈ ಚರಿತ್ರೆ ಹೇಳ್ತೀನಿ, ರಾಜರುಗಳ ಚರಿತ್ರೆಯನ್ನು ಹೇಳ್ತೀನಿ, ಆದರೆ ಈ ರಾಜರುಗಳ ಚರಿತ್ರೆಯನ್ನು ನಾನು ಹೇಳುವಾಗ ವಿಸ್ತಾರ ಮಾಡೋದಿಲ್ಲ ಅಂತಂದರು ಅವರು. ಸಂಕ್ಷೇಪೇಣ ಪರಂತಪ, ನಾ ಸಂಕ್ಷೇಪವಾಗಿ ಹೇಳ್ತೇನೆ ಅಂತಂದರು. ಯಾಕೆ ಅಂದರೆ ನ ಶಕ್ಯತೆ ವಿಸ್ತರತೋ ವಕ್ತುಂ ವರ್ಷಶತೈರಪಿ. ನಾವು ಇಟ್ಟುಕೊಂಡದ್ದೇನೆ ಏನು ಅಂದರೆ ಒಂದು ವಾರದ ಭಾಗವತ ಸಪ್ತಾಹ ಅಂತ ಇಟ್ಟುಕೊಂಡಿವಿ ನಾವು ಕಾರ್ಯಕ್ರಮ. ಅದು ಒಂದು ಸಪ್ತಾಹ ಅಂದರೆ ಏನು, ಒಂದು ತಾಸು ಅಷ್ಟೇ, ದಿವಸಕ್ಕೊಂದು ತಾಸು ಅಂದರೆ 7 ತಾಸು ಅಂತ ಅರ್ಥ. 7 ತಾಸು ಇಟ್ಕೊಂಡಿದ್ದೀವಿ. ಅವರು ಹೇಳ್ತಾರೆ ವಕ್ತುಂ ವರ್ಷಶತೈರಪಿ ಅಂತ. ನಾವು 100 ವರ್ಷ ಆಯುಷ್ಯವನ್ನು ಹಾಕ್ಕೊಂಡು ಒಂದು ಕ್ಷಣವೂ ಬಿಡದಂತೆ ರಾಜರುಗಳ ಚರಿತ್ರೆಯನ್ನು ಹೇಳಿದರೆ ಆ ಕತೆ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನು ವಿಸ್ತಾರವಾಗಿ ಹೇಳೋದಂದ್ರೆ ಇದೆ ಏನು ಕತೆ, ಸಾಧ್ಯ ಇಲ್ಲ. ಆದ್ದರಿಂದಾಗಿ ಸಂಕ್ಷೇಪೇಣ ಪರಂತಪ, ಒಂದು ವಿಸ್ತಾರವಾಗಿ ಹೇಳಲಿಕ್ಕೆ ನನಗೂ ಆಗೋದಿಲ್ಲ, ಅಷ್ಟು ಟೈಮ್ ಇಲ್ಲ. ನಿನಗೆ ಬೇರೆ 7 ದಿವಸ ಇದೆ, ಅದರಲ್ಲಿ ಈಗಾಗಲೇ ಒಂದಷ್ಟು ದಿವಸ ಕಳೆದಿದೆ, ಇನ್ನೆಲ್ಲಿ ನಿನಗೆ ವಿಸ್ತಾರ ಮಾಡಲಿ, ಬೇಡವೋ ಮಾರಾಯ, ಎಷ್ಟಾಗ್ತದೆ ಅಷ್ಟು ಹೇಳಿಬಿಡ್ತೀನಿ ಅಂತೆ. ನ ಶಕ್ಯತೆ ವಿಸ್ತರತೋ ವಕ್ತುಂ ವರ್ಷಶತೈರಪಿ. ಇದು ವರ್ಷ ಶತದಿಂದಲೂ ಕೂಡ, 100 ವರ್ಷದಿಂದಲೂ ಕೂಡ ಈ ಕತೆ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಥಾಮತಿಯಾಗಿ ನಿರೂಪಣೆ ಮಾಡುತ್ತೇನೆ ಅಂತ ಹೇಳಿದರು. ಆಯಿತು ಅಂತಂದರು. ಮರೀಚಿರ್ಮಾನನಸ್ತಸ್ಯ ಜಜ್ಞೇ ತಸ್ಯಾಪಿ ಕಶ್ಯಪಃ ದಾಕ್ಷಾಯಣ್ಯಾಂ ತಥೋದಿತ್ಯಾಂ ವಿವಸ್ವಾನ್ ಅಭವತ್ಸುತಃ. ಇನ್ನು ಮರೀಚಿ ಅಂತ ಬ್ರಹ್ಮದೇವರ ಮಕ್ಕಳು, ಬ್ರಹ್ಮದೇವರ ಮಾನಸಪುತ್ರರು. ಮರೀಚಿ ಮಾನಸಃ ತಸ್ಯ ಅಂದರೆ ಬ್ರಹ್ಮದೇವರಿಗೆ ಮಾನಸಪುತ್ರರವರು.
ಆ ಮಾನಸ ಪುತ್ರರಿಗೆ ಹುಟ್ಟಿದಂಥ ಮಕ್ಕಳು ಅಂದರೆ ಕಶ್ಯಪರು. ಆ ಕಶ್ಯಪರಿಗೆ ದಾಕ್ಷಾಯಣಿ ಅಂದರೆ ದಕ್ಷನ ಪುತ್ರಿ ಒಬ್ಬಳು ಅದಿತಿ ಅಂತಿದ್ಲು. ಆ ಅದಿತಿ ದೇವಿಯನ್ನು ಕಶ್ಯಪರು ವಿವಾಹ ಮಾಡಿಕೊಂಡ್ರಂತೆ. ಆ ಅದಿತಿಯನ್ನು ಕಶ್ಯಪರು ವಿವಾಹ ಮಾಡಿಕೊಂಡಾಗ ಆಗ ಆ ಅದಿತಿ ಮತ್ತು ಕಶ್ಯಪ ಇಬ್ಬರಲ್ಲೂ ಕೂಡ ಸೂರ್ಯ ಇಬ್ಬರಿಗೂ ಸೂರ್ಯ ವಿವಸ್ವಾನ್ ಅಂತ ಹೆಸರಂತವನಿಗೆ, ಸೂರ್ಯನಿಗೆ ಹೆಸರು. ತಥೋ ಮನು ಶ್ರಾದ್ದದೇವ ಸಂಜ್ಞಾಯಾಮಾಸ ಭಾರತ ಶ್ರದ್ಧಾಯಾಂ ಜನಯಾಮಾಸ. ಆಮೇಲೇನಾಯ್ತಂತೆ, ಸೂರ್ಯನಿಗೆ ತ್ವಷ್ಟೃ ಪ್ರಜಾಪತಿಗಳು ಅಂತ ಒಬ್ಬರು, ಅವರು ಹೆಣ್ಣು ಕೊಟ್ಟಿದ್ರಂತೆ. ಅವಳ ಹೆಸರೇನು ಅಂದರೆ ಸಂಜ್ಞಾದೇವಿ ಅಂತ ಹೆಸರು. ಆ ಸಂಜ್ಞಾದೇವಿಯನ್ನು ವಿವಾಹ ಮಾಡಿಕೊಂಡ್ರು. ಸಂಜ್ಞಾದೇವಿಯನ್ನು ಸೂರ್ಯ ವಿವಾಹ ಮಾಡಿಕೊಂಡ. ಆಮೇಲೆ ಅವ್ರದ್ದು ಸಂಸಾರ ನಡೀತು. 3 ಜನ ಮಕ್ಕಳು ಹುಟ್ಟಿದ್ರಂಥವ್ರಿಗೆ. ಮೊದಲೊಬ್ಬ ಮಗ ಹುಟ್ಟಿದ. ಅವನ ಹೆಸರೇನು ಅಂತಂದರೆ ತಥೋ ಮನು ಶ್ರಾದ್ದದೇವ. ಅವನು ಹುಟ್ಟಿದಂಥ ಮಗ ಏನಿದ್ದಾನೆ ಅವನಿಗೆ ಶ್ರಾದ್ದದೇವ ಅಂತ ಹೆಸರಿಟ್ರಂತೆ, ಮೊದಲೊಬ್ಬ ಮಗ. ಅವನಿಗೆ ಇನ್ನೊಂದು ಹೆಸರೇನು ಅಂದರೆ ವೈವಸ್ವತ ಅಂತ ಹೆಸರು. ವೈವಸ್ವತ ಅಂದರೆ ಯಾಕೆ ಅಂದರೆ ವಿವಸ್ವಾನ್ನ ಮಗ ಆದ್ದರಿಂದ ವೈವಸ್ವತ ಅಂತ ಹೆಸರು. ಈಗೇನು ನಡೀತಾ ಇದೆ ಮನ್ವಂತರ, ಈ ಮನ್ವಂತರದ ಅಧಿಪತಿ ಅವನು. ಇದು ಮನ್ವಂತರಕ್ಕೆ ಅಧಿಪತಿ. ಆದರೆ ಅವನಿಗೆ ಹೆಸರು ಮಾತ್ರ ಶ್ರಾದ್ದದೇವ ಅಂತ ಹೆಸರಂತೆ. ಯಾಕೆ ಅವನಿಗೆ ಶ್ರಾದ್ದದೇವ ಅಂತ ಹೆಸರು ಅಂದರೆ ಈ ಶ್ರಾದ್ದವನ್ನು ಮಾಡುವಾಗ ಅಲ್ಲೇನೇನು ಧರ್ಮ ಕರ್ಮ ಏನೇನು ನಡೀತದೆ ಅದಕ್ಕೆಲ್ಲ ಅಧಿಪತಿ ಅವನೇ. ಆದ್ದರಿಂದ ಏನು ಶ್ರಾದ್ದ ಧರ್ಮಗಳಿದ್ದಾವೆ, ಶ್ರಾದ್ದ ಕರ್ಮಗಳಿದ್ದಾವೆ, ಅದನ್ನು ರಕ್ಷಣೆ ಮಾಡೋದು, ಧರ್ಮ ಪಾಲನೆ ಮಾಡೋದು, ಅದನ್ನು ಮಾಡಿಸೋದು ಎಲ್ಲ ಈ ಶ್ರಾದ್ದ ದೇವನೇ ಮಾಡೋದು. ವೈವಸ್ವತ ಮನುವೆ ಮಾಡೋದಂತೆ. ಮನ್ವಂತರದ ಅಧಿಪತಿಯಾದಂತಹ ವೈವಸ್ವತ ಮನು ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಶ್ರಾದ್ದ ದೇವ ಅಂತ ನಾಮಕರಣ ಮಾಡಿದ್ರು ಅಂತ ಹೇಳ್ತಾರೆ. ಅಂತೂ 3 ಜನ ಮಕ್ಕಳು, ಒಂದು ಶ್ರಾದ್ದ ದೇವ ಹುಟ್ಟಿದ. ಆಮೇಲೆ ಮತ್ತೆ 2 ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರಂತೆ ಸಂಜ್ಞಾದೇವಿಯಲ್ಲಿ. ಯಾರವರು ಅಂತಂದರೆ ಒಂದು ಯಮ, ಇನ್ನೊಂದು ಯಮುನಾ ಅಂತ. ಇಬ್ಬರು ಕೂಡ ಅವಳಿ ಜವಳಿ ಮಕ್ಕಳು. ಅದರಲ್ಲಿ ಯಮ ಗೊತ್ತಿದೆ ನಿಮಗೆಲ್ಲ, ಅವನು ನರಕಾಧಿಪತಿ ಇದ್ದಾನೆ, ನರಕಕ್ಕೆ ಒಡೆಯಾಗ್ತಾನೆ. ಯಮುನಾ ಅವಳು ನದಿಯಾಗಿ ಹರಿದಿದ್ದಾಳು, ನದಿಯಾಗಿ ನದ್ಯಭಿಮಾನಿಯಾಗಿ ಹರಿದಿದ್ದಾಳೆ. ಅಂತೂ ಈ 3 ಜನ ಮಕ್ಕಳು ಹುಟ್ಟಿದ್ರಂತೆ. ಇಷ್ಟಾದ ನಂತರ ಒಮ್ಮೆ ಏನಾಯಿತು ಅಂದರೆ ಈ ಸಂಜ್ಞಾದೇವಿ ಏನಿದ್ಲು, ಸಂಜ್ಞಾದೇವಿಗೆ ಈ ಸೂರ್ಯನ ಜೊತೆಗೆ ಸಂಸಾರವನ್ನು ಮಾಡೋದು ಸ್ವಲ್ಪ ಕಷ್ಟ ಆಯ್ತಂತೆ. ಯಾಕೆಂದರೆ ಈ ಸೂರ್ಯ ಯಾವಾಗಲೂ ಉರಿದು ಮೂಡುತ್ತಿದ್ದ. ಎಂಥ ಬಿಸಿ ಅಂತೀರಿ, ಏನು ಕತೆ, ಸದಾ ಬಿಸಿ ಅಂದರೆ ಬಿಸಿ. ಅವು ಹೊರಗೆ ಹೋದ ಅಂದರೂ ಬಿಸಿ ಇರ್ತಿದ್ದ, ಮನೆಗೆ ಬಂದರೂ ಅದೇ ಬಿಸಿ ಇಟ್ಟುಕೊಂಡೇ ಬರ್ತಿದ್ದ. ಕೆಲವು ಗಂಡಂದ್ರೆ ಇರ್ತಾರಲ್ಲ, ಹೊರಗೆ ಹೋಗ್ಬೇಕಾದ್ರೆ ಏನೋ ಶಾಂತವಾಗಿರ್ತಾರೆ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಆ ಆಫೀಸ್ನಲ್ಲಿ ಏನು ತಲೆ ಕೆಡ್ತದೋ ಏನು ಕತ್ತೇನೋ ಗೊತ್ತಿಲ್ಲ. ಆಮೇಲೆ ಬರುವಾಗಲೂ ತಲೆ ಕೆಟ್ಟೇ ಬಂದಿರ್ತಾರೆ, ಮನೆ ತುಂಬ ತಲೆ ಕೆಡಿಸ್ಕೊಂಡೇ ಇರ್ತಾರೆ. ಆಮೇಲೆ ಬಿಸಿ ಬಿಸಿಯಾಗೇ ಇರ್ತಾರೆ ಯಾವಾಗಲೂ ಕೂಡ. ಹಾಗಾಗಿ ಆ ರೀತಿಯಲ್ಲಿ ಸೂರ್ಯನೂ ಕೂಡ ಏನು ಅಂತಂದರೆ ಹೋಗಿದ್ನಲ್ಲ ಅವನು ಸೂರ್ಯ, ಆ ಸೂರ್ಯ ಹೋದಂಥವನು ಮನೆಗೆ ಬಂದಾಗಲೂ ಕೂಡ ಅಷ್ಟೇ ಬಿಸಿ ಇರ್ತಿದ್ದಂತೆ. ಆ ತಾಪವನ್ನು ಹೆಂಡತಿಗೆ ತಡಿಲಿಕ್ಕಾಗಲಿಲ್ಲ, ಪಾಪ ಬಹಳ ತಾಪ ಆಯಿತು. ಏನಿಷ್ಟು ತಾಪ ಇದ್ದಾನಲ್ಲ ಈ ಸೂರ್ಯ ಅಂತ, ಗಂಡ ಹೀಗಿದ್ದಾನಲ್ಲ, ಅದಕ್ಕೆ ಅವಳಿಗೆ ಜಾಸ್ತಿ ಗಂಡನ ಜೊತೆ ಇರಲಿಕ್ಕಾಗಲಿಲ್ಲ. ಅದಕ್ಕೆ ಒಂದಷ್ಟು ದಿವಸ ತವ್ರ ಮನೆಗೆ ಹೋಗಿ ಹಾಯಾಗಿ ಇದ್ದುಬಿಡೋಣ ಅಂತ ಅನ್ನಿಸ್ತಂತೆ, ಸಂತೋಷದಿಂದ ಇದ್ದುಬಿಡೋಣ ಅಂತ ಅನ್ನಿಸ್ತು. ಸಂತೋಷದಿಂದ ತವ್ರ ಮನೆಗೆ ಹೋಗಿ ಇರೋಣ ಅಂತ ಅಂದ್ಕೊಂಡ್ರೆ ಆ ತವ್ರ ಮನೆಗೆ ಹೋಗಬೇಕಾದ್ರೆ ಗಂಡನಿಗೆ ಹೇಳಬೇಕು. ಗಂಡನಿಗೆ ಹೇಳಲಿಕ್ಕೆ ಹೆದರಿಕೆ. ಹಾಗೆ ಹೋಗ್ತೀನಿ ಅಂತ ಹೇಳಿದರೆ ಬಿಡ್ತಾನೋ ಇಲ್ಲೋ, ಏನಂತಾರೋ ಏನೋ ಅಂತ ಹೆದರಿಕೆ. ಗಂಡನಿಗೆ ಹೇಳಲಿಕ್ಕೂ ಹೆದರಿಕೆ, ಈ ಕಡೆ ಹೋಗಬೇಕು ಅಂತ ಮನಸ್ಸು. ಏನು ಮಾಡಬೇಕು? ಕಡೆಗೆ ವಿಚಾರ ಮಾಡಿ ಏನೇ ಆದರೂ ಈ ಬಿಸಿ ತಡ್ಕೊಳ್ಳಿಕ್ಕಾಗಲ್ಲ ನನಗೆ, ಹೋಗಿಬಿಡ್ತೇನೆ ಅಂತ ಹೇಳಿ ಅದಕ್ಕೆ ತಾನೇನು ಮಾಡಿದ್ಲು, ತನ್ನಂತೆ ಒಂದು ಗೊಂಬೆನ ಸೃಷ್ಟಿ ಮಾಡಿದ್ಲು. ತನ್ನಂತೆ ಒಂದು ಗೊಂಬೆನ ಸೃಷ್ಟಿ ಮಾಡಿ ಆ ಗೊಂಬೆಗೆ ಜೀವ ತುಂಬಿದ್ಲಂತೆ. ಜೀವ ತುಂಬಿ ಅದಕ್ಕೆ ಛಾಯಾ ಅಂತ ಹೆಸರಿಟ್ಲಂತೆ. ಛಾಯಾ ಅಂತ ಹೆಸರು. ಆ ಛಾಯಾದೇವಿಗೆ ಹೇಳಿದ್ಲಂತೆ, ನೋಡು ನನ್ನಂತೆ ಇದ್ದೀನಿ ನೀನು, ನನ್ನ ಗಂಡನ ಜೊತೆಗೆ ನೀನೇ ಸಂಸಾರ ಮಾಡಿಕೊಂಡಿರು, ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ, ಆ ಗಂಡನ ಬಿಸಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ ನನಗೆ, ಅದಕ್ಕೆ ಸ್ವಲ್ಪ ದಿವಸ ಹೋಗಿ ಬರ್ತೀನಿ ಅಂತ ಇಷ್ಟು ಹೇಳಿದ್ಲು. ಅದಕ್ಕೆ ಆ ಛಾಯಾದೇವಿ ಹೇಳಿದ್ಲಂತೆ, ಅಲ್ಲ ನಾನು ಇರಲಿಕ್ಕೆ ನೀನೇ ನನ್ನನ್ನು ಸೃಷ್ಟಿ ಮಾಡಿದವಳು, ಇರಲಿಕ್ಕೇನು ಸಮಸ್ಯೆ ಇಲ್ಲ, ಆದರೆ ಅಕಸ್ಮಾತ್ ನಿನ್ನ ಗಂಡನಿಗೇನಾದರೂ ಗೊತ್ತಾದರೆ ನೀ ಹೇಳಿದರೆ ಗೊತ್ತಾಗ್ತದೆ, ಹೇಳಲಿಕ್ಕೆ ಹೋಗಬೇಡ ಅಂತಂದು. ಅದಕ್ಕೆ ಅಲ್ಲ ನಾನೇನೋ ಹೇಳಲ್ಲ, ಆದರೆ ನಾನು ಎಲ್ಲಿ ತನಕ ತಡ್ಕೊಳ್ತೀನಿ ಅಂದರೆ ತಡ್ಕೊಳ್ತೀನಿ ಒಂದು ಹಂತದ ತನಕ, ಆದರೆ ನಿನ್ನ ಗಂಡ ಏನಾದರೂ ನನ್ನನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆ ಬಂದು ಬೆದರಿಸಿದರೆ ನಾನು ಹೇಳಿಬಿಡ್ತೀನಿ.
ಅಂಥ ಪ್ರಸಂಗ ಬರಲ್ಲ, ನನ್ನ ಗಂಡ ಯಾವಾಗಲೂ ತಲೆ ಬಿಸಿಯಲ್ಲೇ ಇರ್ತಾನೆ, ಇಷ್ಟು ಕೇಳೋ ಅಷ್ಟು ಪೇಷನ್ಸ್ ಇಲ್ಲ ಅವನಿಗೆ, ಇರಲಿ ಪರವಾಗಿಲ್ಲ ಅಂತಂದು ಆಯಿತು ಅಂತ ಅಂದ್ಕೊಂಡು ಹೋದ್ರಂತೆ. ಹೋದರೆ ಆಮೇಲೆ ಏನಾಯಿತು ಅಂತಂದರೆ ಈ ಕಡೆಯಿಂದ ಸಂಜ್ಞಾದೇವಿ ಹೋದ್ಲು, ಈ ಕಡೆ ಛಾಯಾದೇವಿಯ ಜೊತೆಗೂ ಕೂಡ ಸಂಸಾರ ಮಾಡಿದ. ಅದರಿಂದಲೂ ಕೂಡ ಮತ್ತೆ 3 ಜನ ಮಕ್ಕಳು ಹುಟ್ಟಿದ್ರಂತೆ ಅವನಿಗೆ. ಮೊದಲೊಬ್ಬ ಮಗ ಹುಟ್ಟಿದ, ಅವನ ಹೆಸರೇನು ಅಂದರೆ ಸಾವರ್ಣಿ ಅಂತ ಹೆಸರು. ಈ ಮನ್ವಂತರದ ಅಧಿಪತಿ ವೈವಸ್ವತ, ಮುಂದಿನ ಮನ್ವಂತರ ಸಾವರ್ಣಿ ಮನ್ವಂತರ, ಅದಕ್ಕೆ ಅಧಿಪತಿ ಅವನು ಸಾವರ್ಣಿ ಅಂತ. ಆಮೇಲೆ ಮತ್ತೆ ಇನ್ನೂ 2 ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರಂತೆ. ಆ ಅವಳಿ ಜವಳಿ ಮಕ್ಕಳು ಯಾರು ಅಂತಂದರೆ ಒಂದು ಶನೈಶ್ಚರ, ಇನ್ನೊಂದು ತಪತಿ ಅಂತ. ತಪತಿ ಅವಳು ನದಿಯಾಗಿ ಹರಿದಿದ್ದಾಳೆ. ಇನ್ನು ಇವನೇನಿದ್ದಾನೆ ಶನೈಶ್ಚರ, ಎಲ್ರಿಗೂ ಪರಿಚಯ ಇದೆ ಅವನ ಪರಿಚಯ ಅಂತೂ 7.5 ಅಂತೂ ಗೊತ್ತೇ ಇರ್ತದೆ ಎಲ್ರಿಗೂ. ಹಾಗಾಗಿ ಅವನು ಸ್ವಲ್ಪ ಮಂದಗಮನ, ಅವನು ಹುಟ್ಟಿದ್ನಂತೆ. ಹೀಗೆ ಒಟ್ಟು 6 ಜನ ಮಕ್ಕಳು ಹುಟ್ಟಿದ್ರು ಇವನಿಗೆ. ಇಷ್ಟಾಯಿತು. ಇಷ್ಟಾಗ್ತಾ ಇರಬೇಕಾದ್ರೆ ಒಮ್ಮೆ ಏನಾಯಿತಂತೆ, ಎಷ್ಟಾದರೂ ಕೂಡ ತನ್ನ ಹೆತ್ತ ಮಕ್ಕಳ ಮೇಲಿದ್ದ ಪ್ರೀತಿ ಸವತಿ ಮಕ್ಕಳ ಮೇಲೆ ಇರೋದಿಲ್ಲ. ಆದ್ದರಿಂದ ಏನಾಯಿತು, ಆ ಸವತಿ ಮಕ್ಕಳಾದಂಥ ಯಮ ಮತ್ತು ಯಮುನೆ ಇವರಿಗೆಲ್ಲ ತಾರತಮ್ಯ ಮಾಡ್ತಿದ್ರಂತೆ, ಪಕ್ಷಪಾತ ಮಾಡ್ತಿದ್ರು. ಏನಾದರೂ ತಿನ್ಲಿಕ್ಕೆ ಕೊಟ್ಟರೆ ತನ್ನ ಮಕ್ಕಳಿಗೆ ಜಾಸ್ತಿ ಕೊಡೋದು, ಯಮನಿಗೆ ಕೊಡದೇ ಇರೋದು, ಹೀಗೆಲ್ಲ ಮಾಡ್ತಿದ್ರು. ಈ ಯಮನಿಗೆ ಸಿಟ್ಟು ಬರಲಿಕ್ಕೆ ಶುರು. ಮೊದಲೇ ಅವನು ಯಮ ಧಾರ್ಮಿಕವಾಗಿ ಬದುಕುವವನು. ಅವನು ಧರ್ಮಕ್ಕೆ ಹೆದರುತ್ತಿದ್ದ, ಧರ್ಮ ನಡಿಲಿಲ್ಲ ಅಂದರೆ ಅದಕ್ಕೆ ಜೋರು ಮಾಡ್ತಿದ್ದ. ಅದಕ್ಕೆ ಸರಿಯಾಗಿ ಏನಾಯಿತು, ಇವಳು ಈ ಥರ ಛಾಯಾದೇವಿ ಮಾಡೋದನ್ನು ನೋಡಿ ಒಂದು ಸರ್ತಿ ಸಿಟ್ಟು ಬಂದು ಕೇಳೇ ಬಿಟ್ಟನಂತೆ. ಯಾಕೆ ಹೀಗೆ ಮಾಡ್ತಾ ಇದ್ದೆ ನೀನು, ಏನು ಸಮಸ್ಯೆ ಆಗಿದೆ ನಿನಗೆ, ಧಾರ್ಮಿಕವಾಗಿರಬೇಕು, ಎಲ್ರಿಗೂ ಪಕ್ಷಪಾತ ಯಾಕೆ ಮಾಡ್ತಾ ಇದ್ದಿ ನಮಗೆ ಅಂತ ಕೇಳಿದಾಗ ತಾಯಿ ಆದವಳು ಏನು ಹೇಳಬೇಕು, ಇಲ್ಲ ಮಾಡೋದಿಲ್ಲ, ಇನ್ನೊಂದು ಸರ್ತಿ ಏನಾದರೂ ಹೇಳಬೇಕಿತ್ತು. ಆದರೆ ಅವಳು ಹಾಗೆ ಹೇಳಲಿಲ್ಲ, ಸಿಟ್ಟಿನಿಂದ ಹೇಳಿದ್ದು, ನನ್ನಿಷ್ಟ, ನನ್ನ ಮನಸ್ಸಿಗೆ ಬಂದ ಹಾಗೆ ಮಾಡ್ತೀನಿ, ನೀನು ಯಾರು ಕೇಳಲಿಕ್ಕೆ ಅಂದ್ಲವಳು. ಈ ಮಾತು ಹೇಳ್ತಿದ್ದಂತೆ ಯಮನಿಗೆ ಸಿಟ್ಟು ಬಂತು. ಧರ್ಮಕ್ಕೆ ವಿರುದ್ಧವಾಗಿ ನಡೀತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಹೀಗೆ ಮಾತಾಡಿದರೆ ನಿನ್ನ ಕಾಲಲ್ಲಿ ಒದ್ದು ಬಿಡ್ತೀನಿ ನೋಡು ಅಂತಂದನಂತೆ. ಇಷ್ಟು ಅನ್ಲಿಕ್ಕೆ ಪುರುಸೊತ್ತಿಲ್ಲ. ಆ ಛಾಯಾದೇವಿ ಹೇಳಿದ್ಲು, ಯಾವ ಕಾಲನ್ನು ಎತ್ತಬೇಕು ಅಂತಿದ್ದೀಯೋ ಆ ಕಾಲೇ ಬಿದ್ದೋಗ್ಲಿ ನಿನಗೆ ಅಂತಂದಂತೆ. ಕಾಲು ಬಿದ್ದೋಗ್ಲಿ ಅಂತ ಶಾಪ ಹಾಕಿದ್ಲು. ಶಾಪ ಹಾಕಿದ ಕೂಡಲೇ ಆ ಯಮಧರ್ಮ ಏನು ಮಾಡಿದಂತೆ, ಅಲ್ಲಿಂದ ಯಮ ಹೊರಟ ಸೂರ್ಯನ ಬಳಿಗೆ ಹೋದ. ಸೂರ್ಯನ ಬಳಿಗೆ ಹೋಗಿ ಸೂರ್ಯನಿಗೆ ಹೇಳಿದ್ನಂತೆ, ಅಪ್ಪ ನನಗೆ ಹೀಗೆ ಕಾಲು ಬಿದ್ದೋಗ್ಲಿ ಅಂತ ಶಾಪ ಹಾಕಿದ್ದಾಳೆ ಅಮ್ಮ, ಯಾಕಿಷ್ಟು, ನಾನು ಕೇಳಿದ್ದಿಷ್ಟೇನೆ, ಯಾಕೆ ಪಕ್ಷಪಾತ ಮಾಡುತ್ತಿ ಅಂತ ಅಷ್ಟೇ ಕೇಳಿದ್ದು ನಾನು. ಆದರೆ ಅದಕ್ಕೆ ಉತ್ತರವನ್ನು ಕೊಡದೆ ನಿನ್ನ ಕಾಲು ಬಿದ್ದೋಗ್ಲಿ ಅಂತ ಬೇರೆ ನೀನೇನು ಮಾಡಿದೆ, ಕಾಲು ಎತ್ತಲಿಕ್ಕೆ ಹೋದೆ ಅಂತಂದರು. ಅದಕ್ಕೆ ಹೇಳಿದ್ದ, ಹೌದು, ಆದರೂ ಸರಿ ಆ ಕಾಲು ಬಿದ್ದೋಗದೆ ಇರುವಂತೆ ನಾನು ನೋಡ್ಕೊಳ್ತೀನಿ ಅಂತ ಸೂರ್ಯ ಮತ್ತೆ ಅದಕ್ಕೆ ವರವನ್ನು ಕೊಟ್ಟು ಅವನಿಗೆ ಕಾಲು ಬಿದ್ದೋಗದೆ ಇರುವಂತೆ ಮಾಡಿದ್ನಂತೆ. ಅಂತೂ ಇಷ್ಟೆಲ್ಲ ಆಯಿತು. ಆದ ನಂತರ ಸೂರ್ಯ ಸ್ವಲ್ಪ ವಿಚಾರ ಮಾಡಿದ್ನಂತೆ. ಸೂರ್ಯ ಭಾಳ ವಿಚಾರ ಮಾಡಿದ. ಯಾಕೆ ಅಂತಂದರೆ, ಈ ತಾಯಿಯಾದವಳು ಮಕ್ಕಳಲ್ಲಿ ಇಂಥ ದ್ವೇಷವನ್ನು ಯಾಕೆ ತೋರಿಸ್ತಾ ಇದ್ದಾಳೆ, ಯಾಕೆ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ತಾರೆ, ಬೇಕಾದ್ರೆ ಕೆಟ್ಟ ತಾಯಿ ಇರೋದಿಲ್ಲಂತೆ. ಮಕ್ಕಳು ಬೇಕಾದ್ರೆ ಕೆಟ್ಟವಾಗ್ತವೆ. ಅವು ಆರಂಭದಲ್ಲಿ ಏನಿಲ್ಲದಿದ್ರೂ ಕೂಡ ಬೆಳೀತಾ ಅವು ಕೆಟ್ಟ ಬುದ್ಧಿ ಬರ್ತದೆ, ಅವು ಕೆಟ್ಟವಾಗ್ತವೆ. ಕುಪುತ್ರೋ ಜಾಯತೆ ಕ್ವಾಪಿ ಕುಮಾತ ನೈವ ಜಾಯತೆ ಅಂತ ಹೇಳ್ತಾನೆ. ಕೆಟ್ಟ ಮಕ್ಕಳಿದ್ದಾರಂತೆ ಜಗತ್ತಿನಲ್ಲಿ. ಕುಪುತ್ರೋ ಜಾಯತೆ, ಕೆಟ್ಟ ಮಕ್ಕಳು ಹುಡ್ತಾರೆ, ಆದರೆ ಕುಮಾತ ನೈವ ಜಾಯತೆ, ತಾಯಿ ಕೆಟ್ಟವಳಾಗಲ್ಲ. ಏನಾದರೂ ಕೂಡ ಮಗು, ಹೆತ್ತಂಥ ಮಗು ಅದು ಹೆಗ್ಗಣನೇ ಆಗಿರಲಿ, ಅದು ಏನಾಗಿದ್ದರೂ ಕೂಡ ಇದು ನನ್ನ ಕಂದ ಅಂತ ನೋಡ್ಕೊಳ್ತಾರಂತೆ. ಆ ಮಗುವನ್ನು ನೋಡ್ಕೊಳ್ಳುವಾಗ ಆ ತಾಯಿಗೊಂದು ಪ್ರೀತಿ ಇರ್ತದಲ್ಲ, ಆ ತಾಯಿಗೆ ಮಗುವನ್ನು ನೋಡ್ಕೊಳ್ಳುವಾಗ ಯಾವ ಥರ ಪ್ರೀತಿ ಇರ್ತದೆ ಅಂದರೆ, ಕೇವಲ ಇದು ನನ್ನ ಕೂಸು, ಇದನ್ನು ಚೆನ್ನಾಗಿ ಬೆಳೆಸ್ಬೇಕು ಅಷ್ಟೇ. ಬಿಟ್ಟರೆ ಇಲ್ಲ, ಈ ಮಗು ದೊಡ್ಡದಾಗ್ತದೆ, ದೊಡ್ಡದಾದ್ಮೇಲೆ ದೊಡ್ಡ ಕೆಲಸಕ್ಕೆ ಸೇರ್ತದೆ, ಇದು ದುಡಿತದೆ, ದುಡಿದು ನನ್ನನ್ನು ಸಾಕ್ತದೆ, ಇದು ಯಾವುದಾದ್ರೂ ಇರ್ತದೆ ತಾಯಿ? ಯಾವುದಿರು. ದೊಡ್ಡವರಾದ್ಮೇಲೆ ಬೇಕಾದ್ರೆ ಅಪೇಕ್ಷೆಗಳು ಬರ್ತಿರ್ತವೆ, ಆದರೆ ಸಣ್ಣ ಕೂಸಿದ್ದಾಗ್ಲಂತೂ ಬೆಳೆಸುವಾಗ್ಲಂತೂ ತಾಯಿ ಆದವಳಿಗೆ ಈ ಆಲೋಚನೆನೇ ಇರ್ತದೆ, ಮಗು ಚೆನ್ನಾಗಿ ಬೆಳೀಲಿ ಅಷ್ಟೇ ಇರ್ತದೆ. ಆ ರೀತಿ ಇರ್ತದೆ. ಆದ್ರಿಂದಾಗಿ ಕುಪುತ್ರೋ ಜಾಯತೆ ಕುಮಾತ ನೈವ ಜಾಯತೆ ಅಂತ. ಕೆಟ್ಟ ತಾಯಿ ಹುಟ್ಟೋದಿಲ್ಲ, ಕೆಟ್ಟ ತಾಯಿ ಇರೋದಿಲ್ಲ ಜಗತ್ತಿನಲ್ಲಿ. ಆದರೂ ಈ ತಾಯಿ ಕೆಟ್ಟವಳಾಗಿ ವರ್ತನೆ ಮಾಡ್ತಾ ಇದ್ದಾಳೆ ಅಂತಂದರೆ ಅದರ ಏನು ಕಾರಣ, ಇಲ್ಲೇನೋ ಒಂದು ರಹಸ್ಯ ಇದೆ ಅಂತ ಅರ್ಥ ಮಾಡಿಕೊಂಡ ಸೂರ್ಯ. ಇಷ್ಟು ಅರ್ಥ ಮಾಡಿಕೊಂಡು ಆಮೇಲೆ ಹೋದನಂತೆ. ಹೋಗಿ ಕೇಳಿದ್ನಂತೆ, ಈ ಥರ ಯಾಕೆ ಈ ಥರ ನೀನು ಪಕ್ಷಪಾತ ಮಾಡ್ತಿದ್ದಿ, ಯಮನಿಗೆ ಯಾಕೆ ಈ ಥರ ಶಾಪ ಹಾಕಿದಿ ನೀನು ಅಂತ ಕೇಳ್ದ. ಅದನ್ನು ಕೇಳಿದ್ದಕ್ಕೆ ಅವಳು ಹೇಳಿದ್ಲಂತೆ, ಇಲ್ಲ ನಾನೇನು ಮಾಡಲಿ, ಅವನಿಗೆ ಕೇಳಿದ, ನನಗೆ ಜೋರು ಮಾಡಿದ, ನಾನು ಹೇಳಿ
ಅಲ್ಲ, ಆದರೂ ನನಗೆ ಅರ್ಥ ಆಯಿತು, ಮಗನಾದವನ ಮೇಲೆ ಇಷ್ಟು ಯಾಕೆ ಸಿಟ್ಟು ನಿನಗೆ ಅಂತ. ಅವಳಿಗೇನೋ ತಡವರಿಸಿದ್ಲು ಉತ್ತರ. ಸರಿಯಾಗಿ ನಿಜ ಹೇಳ್ತೀಯೋ ಇಲ್ಲೋ ಅಂತ ಒಂದು ಸರ್ತಿ ಬೆದರಿಸಿದ್ನಂತ. ಅವಳು ಮೊದಲೇ ಹೇಳಿದ್ಲು, ನಿನ್ನ ಗಂಡ ಏನಾದರೂ ನನ್ನನ್ನು ಬೆದರಿಸೋದು ಹೊಡೆಯಕ್ಕೆ ಬರೋದು ಅಂತ ಮಾಡಿದರೆ ಇರೋ ವಿಷಯ ಹೇಳಿಬಿಡ್ತೀನಿ ಅಂತ ಹೇಳಿದ್ಲು. ಅವಳು ಬಡ 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 ಎಲ್ಲ ವಿಷಯ ಹೇಳಿಬಿಟ್ಲು. ನಿಜವಾಗ್ಲೂ ನಾನು ನಿನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿ ಸಂಜ್ಞಾದೇವಿ. ನಿನ್ನ ಬಿಸಿ ತಡಿಲಿಕ್ಕಾಗಲಿಲ್ಲ ಅವಳಿಗೆ. ಆ ಬಿಸಿ ತಡಿಲಿಕ್ಕಾಗದೇನೆ ಹೋಗಿಬಿಟ್ಟಿದ್ದಾಳೆ ಅವಳು. ತವ್ರ ಮನೆಗೆ ಹೋಗ್ತೀನಿ ಅಂತ ಹೋಗಿಬಿಟ್ಲು. ಆದ್ದರಿಂದ ನನ್ನನ್ನು ಸೃಷ್ಟಿ ಮಾಡಿ ಇಟ್ಟು ಹೋಗಿದ್ದಾಳೆ ಅಂತ ಎಲ್ಲ ನಡೆದ ಕಥೆಯನ್ನೆಲ್ಲ ಹೇಳಿದ್ಲು. ಆಗ ಸೂರ್ಯನಿಗೆ ಸ್ವಲ್ಪ ವ್ಯಥೆ ಆಯಿತಂತೆ. ವ್ಯಥೆ ಆಗಿ ಸೂರ್ಯ ಅಂತಾನೆ, ಎಲ್ಲ ನನ್ನ ಬಿಸಿಯಿಂದ ನನ್ನ ತಾಪವನ್ನು ತಡ್ಕೊಳ್ಳಿಕ್ಕಾಗದೆ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳ. ಛೇ ಛೇ, ಎಂಥ ಕೆಲಸ ಮಾಡಿದೆ ನಾನು ಅಂತ ತನ್ನನ್ನೇ ತಾನು ಸಾಣೆ ಹಿಡಿದ್ನಂತವರು. ತನ್ನನ್ನೇ ತಾನು ಸಾಣೆ ಹಿಡಿದ. ಸಾಣೆ ಹಿಡ್ಕೊಂಡು ಅಂದರೆ ತನ್ನಲ್ಲಿ ಏನು ತಾಪ ಇತ್ತು, ಬಿಸಿ ಇತ್ತು, ಆ ಬಿಸಿಯನ್ನೆಲ್ಲ ಕಡಿಮೆ ಮಾಡಿಕೊಂಡಂತಂದಷ್ಟು. ಒಂದು ಸ್ವಲ್ಪ ಬಿಸಿ ಭಾಳ ಇತ್ತು, ಬಿಸಿ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡ. ಆ ಬಿಸಿಯನ್ನೆಲ್ಲ ಕಡಿಮೆ ಮಾಡಿಕೊಂಡಾಗ ಆಗ ಏನಾಯ್ತಂತೆ, ಬಿಸಿ ಎಲ್ಲ ಕಡಿಮೆ ಆಯಿತು. ಕಡಿಮೆ ಆದ ನಂತರ ಆವಾಗ ಅಂದರೆ ಬಿಸಿ ಕಡಿಮೆ ಮಾಡಿಕೊಂಡ ಮೇಲೆ ಹೆಂಡತಿನ ಹುಡುಕ್ಲಿಕ್ಕೆ ಹೋದ್ನಂತೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಆವಾಗ ಒಂದು ಸ್ವಲ್ಪ ಬಿಸಿ ಕಡಿಮೆ ಮಾಡಿಕೊಂಡ ಮೇಲೆ ಇಷ್ಟು ಬಿಸಿ ಇದ್ದಾನೆ ಈಗ ಸೂರ್ಯ. ನಮ್ಗೆ ತಾಪ ಹೇಗಿದೆ ಅಂತ ಗೊತ್ತಾಗ್ತದೆ. ಇನ್ನು ಅದನ್ನು ಮಾಡಿರಲಿಲ್ಲ ಅಂದ್ರೆ ಇನ್ನು ಹೇಗಿರ್ತಿತ್ತು ಮೇ ತಿಂಗಳಿಗೆ, ಏಪ್ರಿಲ್ ತಿಂಗಳಿಗೆ ಅಂಥದ್ದು. ಹಾಗೆ ಅಂತೂ ಹೋದ ಸೂರ್ಯ. ಸೂರ್ಯ ಹೋಗಿ ಆಮೇಲೆ ಏನು ಮಾಡಿದ್ನಂತೆ, ಹೆಂಡತಿನ ಹುಡುಕ್ಲಿಕ್ಕೆ ಅಂತ ಮಾವನ ಮನೆಗೆ ಹೋದ. ಮಾವನನ್ನು ಕೇಳಿದ್ನಂತೆ, ನಾನು ಹೆಂಡತಿನ ಕಳಿಸ್ಕೊಡು ಅಂತ. ಎಲ್ಲಿದ್ದಾಳೆ ನಿನ್ನ ಹೆಂಡತಿ ಅಂತ ಕೇಳಿದ ಮಾವ. ಅಲ್ಲ, ನಿನ್ನ ಮನೆಗೆ ಬಂದಿದ್ಲಲ್ಲ, ನನ್ನ ಬಿಟ್ಟು ಬಂದಿದ್ದಾಳೆ. ಹಾಗೆ ಹೌದು ಬಂದಿದ್ಲು, ಆದರೆ ಆ ತೊಷ್ಟ್ರು ಪ್ರಜಾಪತಿ ಹೇಳಿದ ಬಂದಿದ್ಲು. ಬಂದ ಕೂಡ್ಲೇನೆ ಮನೆ ಒಳಗೆ ಬರಬೇಕಾದ್ರೆ ನಾನು ಕೇಳಿದೆ, ಬರುವಾಗ ನೀನು ನಿನ್ನ ಗಂಡನಿಗೆ ಹೇಳಿ ಬಂದಿಯೋ ಇಲ್ಲೋ ಅಂತ ಕೇಳಿದೆ. ಇಲ್ಲ ಅಂದ್ಲು. ಇಲ್ಲ ಅಂದ ಕೂಡಲೇ ಮನೆ ಬಿಟ್ಟು ಹೊರಗೆ ಹೋಗು ಅಂದೆ ನಾನು. ಯಾಕೆ ಅಂತಂದರೆ ಗಂಡನಿಗೆ ಹೇಳಿದೇನೆ ಮನೆಗೆ ಬಂದೆ ಅಂದರೆ ನಾನು ಸೇರಿಸ್ಕೊಳ್ಳೋದಿಲ್ಲ. ಯಾಕೆ, ಒಮ್ಮೆ ಕನ್ಯಾದಾನ ಮಾಡಿದ ಮೇಲೆ ನೀನು ಅವನ ಅಧೀನ. ಆದ್ದರಿಂದಾಗಿ ಸಕೃತ್ ಕನ್ಯಾ ಪ್ರದೀಯತೆ ಅಂತ ಹೇಳ್ತಾರೆ. ಕನ್ಯಾದಾನ ಆಗಿದೆ, ಆದ್ದರಿಂದ ಗಂಡ ಹೇಳಿದಂತೆ ಕೇಳಬೇಕು, ಅವನಿಗೆ ಹೇಳಿ ಬರಬೇಕು. ಅವನ ಅಪ್ಪಣೆ ಇಲ್ಲದೆ ಬಂದರೆ ನಾನು ಸೇರಿಸೋದಿಲ್ಲ ಅಂತ ಹೇಳಿದೆ. ಆವತ್ತೇ ಕಳಿಸ್ಬಿಟ್ಟೆ ಅಂತಂದಂತೆ. ಇಷ್ಟು ಹೇಳಿದ ಕೂಡಲೇ ಅವನ ಪಾಪ ಬೇಜಾರು ಮಾಡಿಕೊಂಡ ಸೂರ್ಯ. ಬೇಜಾರು ಮಾಡಿಕೊಂಡು ಎಲ್ಲ ನನ್ನ ಹೆಂಡತಿ ಪಾಪ ಎಲ್ಲಿ ಹೋದ್ಲು ಏನು ಅಂತ ಆ ಹೆಂಡತಿನ ಹುಡುಕೊಂಡು ಹೋದ್ನಂತೆ. ತಾನೇ ಬೆಳಕು, ಕತ್ಲಲ್ಲೂ ತಾನೇ ಬೆಳಕು ಮಾಡ್ಕೊಂಡು ಹೋದ. ಎಲ್ಲ ಕಡೆಯಲ್ಲೂ ಹೋಗಿ ಹುಡುಕಿದ್ನಂತೆ. ಹುಡುಕಿದ್ರೆ ಆಗ ಒಂದು ಪರ್ವತದ ಮೇಲೆ ಇವಳು ಏನಾಗಿದ್ಲಂತೆ, ಒಂದು ಕುದುರೆ ರೂಪದಲ್ಲಿ ಓಡಾಡ್ತಿದ್ಲಂತೆ. ಕುದುರೆ ರೂಪದ, ಯಾಕೆ ಅಂದರೆ ಹೆಣ್ಣಿನ ರೂಪದಲ್ಲಿ ಓಡಾಡಿದರೆ ಮತ್ತೆ ಅವ್ರಿವ್ರ ದೃಷ್ಟಿ ಬೀಳುತ್ತದೆ ಅಂತ ಅದಕ್ಕೇನು ಮಾಡಿದ್ಲಂತೆ, ಕುದುರೆ ರೂಪದಲ್ಲಿ ಓಡಾಡ್ತಾ ಇದ್ಲು. ಆ ಕುದುರೆ ರೂಪದಲ್ಲಿ ಓಡಾಡುವಾಗ ಇವನಿಗೆ ಅರ್ಥ ಆಯಿತು, ಇವಳೇ ನನ್ನ ಹೆಂಡತಿ ಅಂತ ಗೊತ್ತಾಯಿತು ಸೂರ್ಯನಿಗೆ. ಆಗ ಇವನು ಕುದುರೆ ರೂಪವನ್ನು ಹಾಕ್ಕೊಂಡಂತೆ. ಕುದುರೆ ರೂಪವನ್ನು ಧಾರಣೆ ಮಾಡಿಕೊಂಡು ಇವನು ಹೋದ. ಹೋಗಿ ಅವಳನ್ನು ಮೆಚ್ಚಿಸಿ ಮತ್ತೆ ಮನೆಗೆ ಕರ್ಕೊಂಡು ಬಂದಂತೆ. ಆಗ ಕುದುರೆ ರೂಪದಲ್ಲಿ ಅವಳನ್ನು ಮೆಚ್ಚಿಸಿ ಮನೆಗೆ ಕರ್ಕೊಂಬಂದಲ್ಲ, ಆಗ ಮತ್ತೆ ಇಬ್ಬರು ಮಕ್ಕಳು ಹುಟ್ಟಿದ್ರಂತೆ. ಆಗ ಹುಟ್ಟಿದಂಥ ಮಕ್ಕಳೇನೆ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ. ಅಶ್ವಿನಿ ನಾ ಸತ್ಯ ದಸರಾ ಅಂತ. ಅದು ಇಬ್ಬರಿಗೂ ಅಂದರೆ ಎರಡು ಹೆಸರಿದೆ, ನಾ ಸತ್ಯ ದಸರಾ ಅಂತ. ದಸರಾ ಅಂತಲೂ ಇಬ್ಬರಿಗೂ ಹೆಸರು, ನಾ ಸತ್ಯ ಅಂತಲೂ ಇಬ್ಬರಿಗೂ ಹೆಸರು. ಅಂದ್ರೆ ಅದು ಏನಂದರೆ, ನಾ ಸತ್ಯ ಅಂತ ಕರೆದ್ರು ಇಬ್ಬರು ಬರ್ತಾರೆ, ದಸರಾ ಅಂತ ಕರೆದ್ರು ಇಬ್ಬರು ಬರ್ತಾರೆ. ಹಂಗದು ಅವ್ರ ವ್ಯವಸ್ಥೆ. ಇದು ಅಶ್ವಿನಿ ಕುಮಾರರ ವ್ಯವಸ್ಥೆ ಇದು ಅಂತ ಹೇಳ್ತಾರೆ. ಆದ್ದರಿಂದಲೇ ನೋಡಿ, ಈ ಪಾಂಡುರಾಜನ ಹೆಂಡತಿ ಕುಂತಿದೇವಿ ಇದ್ದಾಳಲ್ಲ, ಕುಂತಿದೇವಿ ಮೊದಲು 3 ಜನ ಮಕ್ಕಳನ್ನು ಪಡೆದ್ಲು. ಯಾರು, ಧರ್ಮರಾಜ, ಭೀಮ, ಅರ್ಜುನ 3 ಜನರನ್ನು ಪಡೆದ ಮೇಲೆ ಆಮೇಲೆ ಇನ್ನೊಬ್ಬ ಹೆಂಡತಿ ಇದ್ಲು ಮಾದ್ರಿ ಅಂತ. ಆ ಪಾಂಡುವಿನ ಹೆಂಡತಿ ಮಾದ್ರಿ. ಆ ಮಾದ್ರಿ ಏನು ಮಾಡಿದ್ಲು, ಪಾಂಡುಗೆ ಹೇಳಿದ್ಲು, ನೋಡು ಕುಂತಿ 3 ಜನ ಮಕ್ಕಳನ್ನು ಪಡೆದ್ಲು, ನನಗೆ ಮಕ್ಕಳೇ ಇಲ್ಲ, ನನಗೊಂದು ಮಂತ್ರೋಪದೇಶ ಕೊಡು ಅಂತ ಹೇಳು, ನಾನು ಮಕ್ಕಳನ್ನು ಪಡಿತೀನಿ ಅಂತ ಕೇಳಿದ್ಲು. ಕುಂತಿಗೆ ಇಷ್ಟ ಇರಲಿಲ್ಲ, ಆದರೂ ಪಾಂಡುವಿನ ಒತ್ತಾಯಕ್ಕೋಸ್ಕರವಾಗಿ ಆ ಮಂತ್ರವನ್ನು ಮಾದ್ರಿ ಕೊಟ್ಲಂತೆ. ಈ ಮಾದ್ರಿ ಎಷ್ಟು ಬೆರಕಿ ಅಂತಂದರೆ, ಅವಳೇನು ಮಾಡಿದ್ಲು, ಈಗಾಗಲೇ ಕುಂತಿಗೆ 3 ಜನ ಮಕ್ಕಳಿದ್ದಾರೆ. ಆದರೆ ನಾನೀಗ ಮಂತ್ರ ಹೇಳಿದರೆ ಒಬ್ಬ ದೇವತೆ ಬರ್ತಾನೆ, ಒಬ್ಬನೇ ಮಗ ಹುಡ್ತಾನೆ. ಅದಕ್ಕೆ ನನಗೆ ಒಬ್ಬರು ಬರಬಾರ್ದು, ಕನಿಷ್ಠ ಇಬ್ಬರಾದರೂ ಇರಬೇಕು ಅಂತ ಮಂತ್ರ ಇರೋದು ಒಂದೇ ಮಂತ್ರಕ್ಕೆ ಇಬ್ಬರು ಬಂದಿರಬೇಕು. ಅಂಥ ದೇವತೆಗಳು ಯಾರಿದ್ದಾರೆ ಅಂತ ಹುಡುಕಿದಾಗ ಮಂತ್ರ ಒಂದೇ ಹೇಳಿದ್ದು, ನಾ ಸತ್ಯ ಅಂತ ಒಂದೇ ಮಂತ್ರ ಹೇಳಿದ್ದು, ಆದರೆ ಬಂದದ್ದಿಬ್ಬರು. ಅವರೇನೇ ನಕುಲ ಸಹದೇವ ಅಂತ 2 ಮಕ್ಕಳಾದರು ಅಂತ ಹೇಳ್ತಾರೆ. ಅಂದರೆ ಅವರು ಒಂದು ಹೆಸರು ಕರೆದ್ರೆ ಇಬ್ಬರು ಬರ್ತಾರಂತವ್ರು. ಆ ರೀತಿ ವ್ಯವಸ್ಥೆ. ಆ ಮಾದ್ರಿ ಎಷ್ಟು ಬೆರಕಿದ್ದಾಳೆ ನೋಡ್ರಿ. ಕುಂತಿಗೆ 3 ಜನ ಅಂಥೇಳಿ ಒಂದೇ ಮಂತ್ರದಿಂದ ಇಬ್ಬರನ್ನ ಪಡೆದಿದ್ದಂತೆ. ಹಾಗೆ
ಇಂಥ ದೇವತೆಗಳು ಒಟ್ಟು 8 ಜನ ಮಕ್ಕಳು ಹುಟ್ಟಿದ್ರಂತೆ. ಈ 8 ಜನ ಮಕ್ಕಳು ಹುಟ್ಟಿದ್ರು. ಅದರಲ್ಲಿ ಮೊದಲನೇ ಮಗ ಯಾರು ಅಂದರೆ ಶ್ರಾದ್ದದೇವ ಅಂತ ಅವನ ಹೆಸರು. ಶ್ರಾದ್ದದೇವ ಮೊದಲನೇ ಮಗ. ಆ ಶ್ರಾದ್ದದೇವ ಏನಿದ್ದಾನೆ ಮೊದಲನೇ ಮಗ, ಅವನಿಗೆ ಶ್ರಾದ್ದದೇವ ಅಂತ ಒಂದು ಹೆಸರಿದೆಯಲ್ಲ, ಆಗಲೇ ಹೇಳಿದೆ, ಶ್ರಾದ್ದದ ಕರ್ಮ ಧರ್ಮ ಇದನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥವನು. ಯಾಕೆ ಅಂದರೆ ಶ್ರಾದ್ದ ಇದೆಯಲ್ವಾ, ಶ್ರಾದ್ದದಲ್ಲಿ ಏನೇನು ಕರ್ಮಗಳು ನಡೀತದಲ್ಲ, ಶ್ರಾದ್ದ ನಿಯಮಗಳು ಅಂತಿದ್ದಾವೆ, ಶ್ರಾದ್ದ ಧರ್ಮಗಳು ಅಂತಿದ್ದಾವೆ. ಏನೆಲ್ಲ ಶ್ರಾದ್ದ ಧರ್ಮಗಳಿದ್ದಾವೆ ಅಂದರೆ ಬ್ರಾಹ್ಮಣ ಭೋಜನ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು, ದಾನ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು, ಶುಚಿತ್ವ ಅನ್ನುವಂಥದ್ದು ಮುಖ್ಯವಾದದ್ದು, ಎಳ್ಳು ಅನ್ನೋದು ಬಹಳ ಮುಖ್ಯ, ದರ್ಭೆ ಅನ್ನೋದು, ಕುತಪ ಅನ್ನೋದು, ಇದೆಲ್ಲವೂ ಕೂಡ ಮುಖ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಅದರಲ್ಲಿ 2 ಅಂಶ ಹೇಳ್ತೇನೆ. ಒಂದು ಏನು ಅಂತಂದರೆ, ಶ್ರಾದ್ದದಲ್ಲಿ ಬಹಳ ಮುಖ್ಯವಾದದ್ದು ಬ್ರಾಹ್ಮಣ ಭೋಜನ. ಬ್ರಾಹ್ಮಣ ಭೋಜನ ಇಲ್ಲದೇನೆ ಯಜಮಾನನಾದವನು ಅಂದರೆ ಶ್ರಾದ್ದಕರ್ತೃವಾದವನು ಬ್ರಾಹ್ಮಣರಿಗೆ ಅವತ್ತಿನ ದಿವಸ ಊಟಕ್ಕೆ ಹಾಕದೇನೆ, ಅವರಿಗೆ ದಕ್ಷಿಣೆ ಕೊಡದೇನೆ ತಾನು ಊಟ ಮಾಡೋ ಹಾಗಿಲ್ಲ. ಅವನು ಶ್ರಾದ್ದ ಪರಿಪೂರ್ಣ ಆಗಬೇಕು ಅಂತಾದರೆ ಒಬ್ಬ ಬ್ರಾಹ್ಮಣನಿಗೆ ಒಂದು ಹಸ್ತೋದಕ್ಕಾದರೂ ಕೂಡ ಮಾಡಿಸ್ಬೇಕು ಅಂತ. ಅದಿಲ್ಲದೇನೆ ತಾನು ಕೂಡ ಅದಕ್ಕೇನು ಮಾಡಬೇಕು ಅಂದರೆ, ಒಮ್ಮೆ ಏನಾಯಿತಂತೆ, ಒಬ್ಬ ದೊಡ್ಡ ಋಷಿ, ಆ ಋಷಿಗಳೇ ತಮ್ಮ ಮನೆಯಲ್ಲಿ ಶ್ರಾದ್ದ ಮಾಡಿದ್ರಂತೆ. ಶ್ರಾದ್ದ ಮಾಡಿದಾಗ ಯಾರಾದರೂ ಬ್ರಾಹ್ಮಣರು ಊಟಕ್ಕೆ ಬರ್ತಾರಾ ಅಂತ ಕಾಯ್ತಾ ಇದ್ರಂತೆ. ಯಾವ ಬ್ರಾಹ್ಮಣ ಬರ್ತಾನೆ ಅಂತ ಕಾಯುವಾಗ ಒಬ್ಬ ಬ್ರಾಹ್ಮಣ ಬಂದು ಕೂಡಲೇ ಅವರನ್ನು ಊಟಕ್ಕೆ ಕರೆದಂತೆ. ನಮ್ಮ ಮನೇಲಿ ಶ್ರಾದ್ದ ಮಾಡೀನಿ, ಬರ್ರಿ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಹೇಳಿದರೆ ಆ ಬ್ರಾಹ್ಮಣರು ಹೌದು ನಾನು ಹಸುಗೊಂಡಿದ್ದೀನಿ ಬರ್ತೀನಿ ಅಂತ ಬಂದರು. ಅಂದರೆ ಆ ಕಾಲದಲ್ಲೆಲ್ಲ ಹೇಗಿತ್ತು ನಿಯಮ ಅಂದರೆ, ಶ್ರಾದ್ದದ ಊಟಕ್ಕೆ ಅಂತ ಯಾರೋ ಬ್ರಾಹ್ಮಣರಿಗೆ ಮೊದಲೇ ಫೋನ್ ಮಾಡಿ ಕರೆಯೋದು ಹೀಗೆಲ್ಲ ಇರಲಿಲ್ಲ ಪದ್ಧತಿ. ಆ ಕಾಲದಲ್ಲಿ ಇದ್ದ ನಿಯಮ ಹೇಗೆ ಅಂದರೆ, ಒಂದೋ ಹಿಂದಿನ ದಿವಸ ರಾತ್ರಿ ಹೇಳ್ತಿದ್ರು, ಇಲ್ಲ ಆವತ್ತಿನ ದಿವಸ ಬೆಳಿಗ್ಗೆ ಯಾರು ಬರ್ತಾರೋ ಅವರಿಗೆ ಊಟಕ್ಕೆ ಹಾಕಿಕೊಡೋದು, ಹಂಗೆ ಕ್ರಮ ಶ್ರಾದ್ದ. ಯಾಕೆಂದರೆ ಮೊದಲೇ ಹೇಳೋ ಪದ್ಧತಿ. ಯಾಕೆ ಅಂದರೆ, ಯಾರಾದರೂ ಬ್ರಾಹ್ಮಣನಿಗೆ ಶ್ರಾದ್ದದ ಊಟಕ್ಕೆ ಆಹ್ವಾನ ಕೊಟ್ಟರೆ 1 ತಿಂಗಳು ಮೊದಲೇ ಆಹ್ವಾನ ಕೊಟ್ಟುಬಿಡೋದು. ಆಹ್ವಾನ ಕೊಟ್ಟರೆ ಶ್ರಾದ್ದ ನಿಯಮ ಏನಿದೆ ಅಂತಂದರೆ, ಆ ಬ್ರಾಹ್ಮಣ ಶ್ರಾದ್ದದ ಊಟವನ್ನು ಒಪ್ಪುಗೊಂಡ್ರೆ ಆ ಶ್ರಾದ್ದದ ಊಟ ಮುಗಿಯೋ ತನಕಲೂ ಕೂಡ 1 ಹೊತ್ತು ಊಟ ಮಾಡಬೇಕು, 2 ಹೊತ್ತು ಊಟ ಇಲ್ಲ ಅವನಿಗೆ. ಯಾರಾದರೂ ಬ್ರಾಹ್ಮಣರ ಮೇಲೆ ಸಿಟ್ಟಿಟ್ಕೊಂಡಿದ್ರೆ ಬೇಕಾದ್ರೆ 1 ತಿಂಗಳ ಮೊದಲೇ ಹೇಳ್ಬೋದು. ಹಂಗೆ ಆ ಥರ ಎಲ್ಲ ನಿಯಮ ಇತ್ತು. ಆದರೆ ಮತ್ತು ಈಗೆಲ್ಲ ಅಂಥದ್ದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕೆಂದ್ರೆ ಈಗ ಆ ನಿಯಮ ಇಲ್ಲ. ಯಾಕೆ ಮೊದಲೇ ಈಗ 10 ದಿವಸ ಮೊದಲೇ ಹೇಳಿದರೆ ಬ್ರಾಹ್ಮಣರು ಸಿಗೋದು ಕಷ್ಟ ಇರ್ತದೆ. ಆದ್ದರಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಲ ಅದೆಲ್ಲವೂ ಕೂಡ ಹಾಗೆ. ಅಂತೂ ಅವತ್ತಿನ ದಿವಸ ಒಬ್ಬ ಬ್ರಾಹ್ಮಣ ಬಂದು ಕೂಡಲೇ ಬರ್ರಿ ಆಯಿತು ಅಂತ ಹೋದ. ಇವರು ಊಟಕ್ಕೆ ಹೋಗಿ ಕೂತ್ಕೊಂಡ್ರೆ ಆ ಶ್ರಾದ್ದ ಕರ್ತೃ ಚೆನ್ನಾಗಿ ಬಡಿಸಿ ಎಲ್ಲ ಹಾಕಿದ್ದಂತೆ. ಏನೂ ವೈಭವದಿಂದ ಮಾಡಬೇಕು ಅಂತ ಚೆನ್ನಾಗಿ ಒಂದಷ್ಟು ರಾಜಗಿರಿ ಸೊಪ್ಪು ಅದು ಇದು ತಂದು ಒಳ್ಳೆ ಮುದ್ದೆ ಪಲ್ಯ ಮಾಡಿದ್ನಂತೆ. ಮುದ್ದೆ ಪಲ್ಯ ಮಾಡಿ ಬಡಿಸಿದ್ರೆ ಆ ಬ್ರಾಹ್ಮಣ ಚೆನ್ನಾಗಿ ಊಟ ಮಾಡಿದ್ನಂತೆ, ಭಾರಿ ಊಟ ಮಾಡಿದ. ಆಮೇಲೆ ಊಟ ಮಾಡೋದು ನೋಡಿ ಇವನಿಗೇನು ಅನ್ನಿಸ್ಲಿಕ್ಕೆ ಶುರುವಾಯಿತು, ಬಡಿಸ್ತಾ ಇದ್ದಂಥ ಕರ್ತೃವಿಗೆ, ಯಾಕೋ ಈ ಬ್ರಾಹ್ಮಣ ಜಾಸ್ತಿ ಊಟ ಮಾಡ್ತಾನಲ್ಲ ಅಂತ ಸ್ವಲ್ಪ ಹೊಟ್ಟೆ ಉರಿಲಿಕ್ಕೆ ಶುರುವಾಯಿತು. ಶ್ರಾದ್ದ ದಿವಸ ಹಂಗೆಲ್ಲ ಅನ್ನಬಾರ್ದು, ಅಂಥ ಭಾವನೆನೇ ಬರಬಾರ್ದು. ಎಷ್ಟು ತಿನ್ರಿ, ಅಪೇಕ್ಷಿತಂ ಯಾಚಿತವ್ಯಂ ಅನ್ಬೇಕು. ಎಷ್ಟೆಷ್ಟು ಬೇಕೋ ಅಷ್ಟನ್ನು ಪಡೀರಿ ನೀವು ಅಂತ, ತಗೊಳ್ರಿ ನೀವು ಕೇಳಿದ್ದನ್ನು ಹಾಕ್ತೀನಿ ಅಂತ ಹೇಳಬೇಕಂತೆ. ಆದರೆ ಈ ಥರ ಹೊಟ್ಟೆ ಉರಿ ಎಲ್ಲ ಬರಬಾರ್ದು. ಆದರೆ ಬಂತವನಿಗೆ ಬಂದದ್ದಷ್ಟೇ ಅಲ್ಲ, ಅದ್ರ ಜೊತೆಗೆ ಏನು ಮಾಡಿದ, ಅನ್ನ ಬಡಿಸುವಾಗ ಇವನು ಆ ಮುದ್ದಿ ಪಲ್ಯ ಬಿಟ್ಟು ಮುಂದಕ್ಕೆ ಹೋಗ್ತಿರ್ಲಿಲ್ಲ. ತಾನೇ ಅನ್ನ ತಂದು ಕೇಳಿದ, ಸಾರಿಗೆ ಅನ್ನ ಹಾಕ್ಲಾ ಅಂತ ಕೇಳಿದ್ನಂತೆ. ಅದು ಕೇಳಿದರೆ ಈ ಬ್ರಾಹ್ಮಣ ಎಂಥವನು ಅಂದರೆ, ಇವನು ಹೇಳಿದ, ಅಲ್ಲೋ ಇಷ್ಟು ಬೇಗ ಯಾಕೋ ಸಾರು ತರ್ತಿ, ಮುದ್ದಿ ಪಲ್ಯ ಚೆನ್ನಾಗಿದೆ, ಇನ್ನೊಂದು ರೌಂಡ್ ಹಾಕು ಅಂದು ಕೂಡಲೇ ಅವನು ಗಾಬರಿ ಆಯಿತು, ಏನಿದು ಅಂತ. ಸರಿ ಸಿಟ್ಟು ಬಂತು, ತಡಿಲಿಕ್ಕಾಗಲಿಲ್ಲ. ಒಳಗೆ ಹೋದ. ಆ ಅಡಿಗೆ ಮನೆಯಲ್ಲಿ ಏನು ಅನ್ನ ಮಾಡಿದ ಪಾತ್ರೆ ಇತ್ತು ಅದನ್ನೆಲ್ಲ ಸೌಟಿಂದ ಕೆರಿಲಿಕ್ಕೆ ಶುರು ಮಾಡಿದ್ನಂತೆ. ಅಂದ್ರೆ ಆ ಶಬ್ದ ಆಗಿ ಅನ್ನ ಖಾಲಿ ಆಯಿತು ಅಂತ ಆದರೆ ಎದ್ದು ಹೋಗ್ಲಿ ಅವನು ಅಂತ. ಆದರೆ ಈ ಬ್ರಾಹ್ಮಣ ಜಪ್ಪಯ್ಯ ಅಂದರೂ ಹೇಳಲಿಲ್ಲ, ಹಾಗೆ ಕೂತಿದ್ದ. ಇವನಿಗೆ ಸಿಟ್ಟು ಬಂದು ತಡಿಲಿಕ್ಕಾಗಲಿಲ್ಲ. ಕಡೆಗೇನು ಮಾಡಿದ್ನಂತೆ, ಇಡೀ ಪಾತ್ರೆಯನ್ನು ತಂದು ಅವನ ಎಲೆಗೆ ಬಗ್ಗಿಸಿ ಒಮ್ಮೆ ವ್ಯಂಗ್ಯವಾಗಿ ಕೇಳಿದ್ನ, ತೃಪ್ತಾಸ್ಥ ಅಂತ ಕೇಳಿದ್ನು. ತೃಪ್ತಿ ಆಯ್ತಾ ನಿನಗೆ, ನನಗಿಲ್ದೆ ತಿಂದೆಲ್ಲ ಅಂತ ವ್ಯಂಗ್ಯದಿಂದ ಕೇಳಿದರೆ, ಆ ಬ್ರಾಹ್ಮಣ ಊಟಕ್ಕೆ ಕೂತ ಬ್ರಾಹ್ಮಣ ಹೇಳಿದ್ನಂತೆ, ಅಂದ್ಬಿಟ್ಟ, ನನಗೆ ತೃಪ್ತಿ ಆಗಲಿಲ್ಲ ಅಂದ. ಬ್ರಾಹ್ಮಣರ ಬಾಯಿಯಲ್ಲಿ ಊಟದ ವಿಷಯದಲ್ಲಿ ಶ್ರಾದ್ದದ ದಿವಸ ಅನ್ನುವ ಶಬ್ದ ಬರಬಾರದು. ತೃಪ್ತಿ ಆಯ್ತಾ ಅಂದರೆ ತೃಪ್ತಾಸ್ಮಃ ಅನ್ಬೇಕು ಅವರೊಂದು ಸರ್ತಿ. ಆದರೆ ಆ ಮಾತು ಅಂತ ಬಂದರೆ ಶ್ರಾದ್ದ ಘಾತ ಆಯಿತು ಅಂತ ಅರ್ಥ. ಇವನು ಶ್ರಾದ್ದ ಘಾತ ಮಾಡಿಬಿಟ್ಟ.
ಅದಕ್ಕೆ ಸಿಟ್ಟು ಬಂತು. ಆ ಬ್ರಾಹ್ಮಣನಿಗೆ ಸಿಟ್ಟು ಬಂದು ನನ್ನ ಮನೆಗೆ ಬಂದು ಊಟ ಮಾಡಿದ್ದಷ್ಟೇ ಅಲ್ಲದೇನೆ ಶಾಪ ಬೇರೆ ಅಂತ ಬೇರೆ ಶಾಪ ಹಾಕಿದ್ದೀಯಲ್ಲ, ಶ್ರಾದ್ದ ಘಾತ ಮಾಡಿದ್ದಿ ಅಂತ ಕೈಗೆ ನೀರು ಹಾಕ್ಕೊಂಡು ಶಾಪ ಕೊಡ್ತೇನೆ ಅಂತ ಎರಚಿದ್ನಂತೆ. ಆ ನೀರು ಎರಚಿದ್ರೆ ಊಟಕ್ಕೆ ಕೂತು ಬ್ರಾಹ್ಮಣ ಏನಿದ್ದ ಆ ಬ್ರಾಹ್ಮಣ ಸುಮ್ಮನೆ ಹೀಗೆ ನೋಡಿದ, ಮೇಲ್ ನೋಡಿದ ಅಷ್ಟೇ. ಮೇಲ್ ನೋಡ್ಲಿಕ್ಕೆ ಪುರುಸೊತ್ತಿಲ್ಲ. ಆ ನೀರೇನು ಮೇಲೆ ಬೀಳ್ತಾ ಇತ್ತು ಅದು ಅಂತರಿಕ್ಷದಲ್ಲೇ ಸ್ತಂಭನವಾಗಿ ಬಿಡುತ್ತಂತೆ. ಅಲ್ಲೇ ನಿಂತು ಬಿಡ್ತು, ಕೆಳಗೆ ಬೀಳಲಿಲ್ಲ ನೀರೇ ಕೆಳಗೆ ಬೀಳಲಿ, ಅಲ್ಲೇ ನಿಂತು ಬಿಡ್ತು. ಅಲ್ಲೇ ನಿಂತು ಕೂಡಲೇ ಇವನು ನೋಡಿದ ಶ್ರಾದ್ದಕರ್ತರು ಗಾಬರಿ ಆಯಿತು. ಯಾರೋ ಮಹಾತ್ಮರು ಅಂತ ಗೊತ್ತಾಗಿಬಿಡ್ತಾವೆ. ಇವ್ರು ಯಾರೋ ಮಹಾತ್ಮರು ನನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಕ್ಷಮಾ ಕೇಳ್ಕೊಂಡಂತೆ. ಸ್ವಾಮಿ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಾ ಮಾಡಿರಿ, ನಾನು ಈ ರೀತಿ ಮಾಡಬಾರ್ದಿತ್ತು ಅಂತ ಕೇಳಿದಾಗ ಆ ಬ್ರಾಹ್ಮಣರು ಕ್ಷಮೆ ಮಾಡಿದ್ರಂತೆ. ಪಾಪ ಬ್ರಾಹ್ಮಣರು ಮತ್ತು ಸಿಟ್ಟು ಜಾಸ್ತಿ ಮಾಡಬಾರ್ದಂತೆ. ಅವ್ರು ಕ್ಷಮೆ ಅಂತ ಕೇಳಿದ ಕೂಡಲೇ ಆಯ್ತು ಪರವಾಗಿಲ್ಲ ಅಂತ ಬಿಟ್ಬಿಡ್ಬೇಕಷ್ಟೇ. ಅದನ್ನು ಮತ್ತೆ ಮುಂದುವರ್ಸ್ಕೊಂಡು ಹೋಗಿ ಇನ್ನು ಶಾಪ ಹಾಕಿ ಮಾಡಿ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನೋ ಗೊತ್ತಿಲ್ಲದೆ ಆಗಿದೆ ಬಿಡು ಪಾಪ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕು. ಆ ರೀತಿಯಲ್ಲಿ ಅವರು ಸುಮ್ಮನಾದರು. ಆದರೂ ನೀವೇನೋ ಕ್ಷಮಾ ಮಾಡಿದ್ರಿ, ಆದರೆ ನನಗೆ ಅಂದದ್ರಿಂದ ಶ್ರಾದ್ದಘಾತ ಆಯ್ತಲ್ಲ, ಏನು ಮಾಡಬೇಕು ಅಂತ ಕೇಳಿದ್ರು. ಆಗ ಅವ್ರು ಹೇಳಿದ್ರಂತೆ, ಎಲ್ಲ ಬ್ರಾಹ್ಮಣ ಭೋಜನ ಆಗ್ತದಲ್ಲ, ಆ ಕೊನೆಯಲ್ಲಿ ಒಂದು ಸರ್ತಿ ಪುರುಷ ಸೂಕ್ತವನ್ನು ಪಾರಾಯಣ ಮಾಡು ಅಂದ್ರಂತೆ. ಪುರುಷ ಸೂಕ್ತವನ್ನು ಪಾರಾಯಣ, ಆ ಪುರುಷ ಸೂಕ್ತವನ್ನು ಪಾರಾಯಣ ಮಾಡಿದರೆ ಶ್ರಾದ್ದದಲ್ಲಿ ಏನಾದರೂ ಲೋಪದೋಷಗಳು ನಡೆದಿದ್ರೆ ಅದೆಲ್ಲ ಪರಿಹಾರ ಆಗ್ತದೆ. ಇದನ್ನೆಲ್ಲ ಹೇಳಿದವ್ರು ಯಾರು ಗೊತ್ತಾ? ಅವ್ರ ಹೆಸರೇ ಆ ನೀರು ಅಂದರೆ ಸಂಸ್ಕೃತದಲ್ಲಿ ಆಪಹ ಅಂತ. ಅದನ್ನು ಅಂತರಿಕ್ಷದಲ್ಲಿ ಸ್ತಂಭನ ಮಾಡಿದ್ರಾದ್ರಿಂದ ಅವ್ರ ಹೆಸರು ಆಪಸ್ತಂಭ ಋಷಿಗಳು ಅಂತ ಹೆಸರಂತವ್ರಿಗೆ. ಆಪಸ್ತಂಭರು ಅಂತ ಕರೀತಾರೆ. ಅಂಥ ಋಷಿಗಳು ಅವ್ರು ಹೇಳಿದ್ದೆಲ್ಲವೂ ಕೂಡ. ಆದ್ದರಿಂದ ಪುರುಷ ಸೂಕ್ತ ಪಾರಾಯಣ ಮಾಡಬೇಕು ಅಂತ. ಅದಕ್ಕೆ ಕೊನೆಗೊಂದು ಸರ್ತಿ ಪುರುಷ ಸೂಕ್ತ ಕನಿಷ್ಠ ಕಲ್ತಿರಬೇಕು. ಶ್ರಾದ್ದ ಎಲ್ಲ ಮುಗಿದ ಮೇಲೆ ತಾನು ಊಟಕ್ಕೆ ಕೂಡೋಕ್ಕಿಂತ ಮೊದಲು ಒಮ್ಮೆ ಪುರುಷ ಸೂಕ್ತವನ್ನು ಪಾರಾಯಣ ಮಾಡಿ ಆಮೇಲೆ ತಾನು ಊಟಕ್ಕೆ ಕೂಡಬೇಕಂತ. ಇದು ಶ್ರಾದ್ದವನ್ನು ಮಾಡತಕ್ಕಂಥ ವ್ಯಕ್ತಿಯ ಕರ್ತವ್ಯ ಅಂತ ಹೇಳ್ತಾರೆ. ಈ ಧರ್ಮಗಳನ್ನೆಲ್ಲ ಸೂಕ್ಷ್ಮಗಳನ್ನು ರಕ್ಷಣೆ ಮಾಡೋದು, ಇದನ್ನು ಹೇಳೋದೆಲ್ಲ ಆ ಶ್ರಾದ್ದ ದೇವ ಇದೆಲ್ಲ ಪ್ರೇರಣೆ ಮಾಡತಕ್ಕಂಥದ್ದು ಅಂತ ಹೇಳ್ತಾರೆ. ಆದ್ದರಿಂದ ಅವನಿಗೆ ಶ್ರಾದ್ದ ದೇವ ಅಂತ ಹೆಸರು ಅಂತ. ಆದರೆ ಈಗೆಲ್ಲ ಏನು ಅಂದರೆ ಕೊನೆಗೆ ಪುರುಷ ಸೂಕ್ತ ಹೇಳಿ, ಈ ಯಜಮಾನರಂತೂ ಪುರುಷ ಸೂಕ್ತ ಹೇಳಲ್ಲ ಅಂತ ಗ್ಯಾರಂಟಿ. ಆದ್ದರಿಂದ ಪುರೋಹಿತರು ಏನು ಮಾಡ್ತಾರೆ ಅಂದರೆ ಮೊದಲು ಪುರುಷ ಸೂಕ್ತ ಹೇಳ್ಕೊಂಡೇ ಶ್ರಾದ್ದ ಆರಂಭ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಲೋಪದೋಷವಂತೂ ಗ್ಯಾರಂಟಿ. ಕೊನೆಗೆ ಇವರು ಪರಿಹಾರಕ್ಕೋಸ್ಕರ ಇವರಂತೂ ಸೂಕ್ತ ಪಾರಾಯಣ ಮಾಡಲ್ಲ, ನಾವಾದರೆ ಹೇಳಿಬಿಡೋಣ ಅಂತ ಅವರೇ ಮುಗಿಸ್ಬಿಡ್ತಾರೆ ಅಷ್ಟೇ. ಹಾಗಾಗ್ತದೆ. ಅಂದರೆ ಮೊದಲು ಹೇಳಬಾರ್ದು ಅಂತಲ್ಲ, ಕೊನೆಗೆ ಹೇಳಲೇಬೇಕು ಅಂತ ವಿಧಿ. ಆ ರೀತಿಯಲ್ಲಿ ಮಾಡಿ ಇಂಥ ಒಂದು ಶ್ರಾದ್ದ ಕರ್ಮ ಎನ್ನುವಂಥದ್ದು ನಡೀತು. ಆದಮೇಲೆ ಇದು ಒಂದು. ಇನ್ನೊಂದು ಶ್ರಾದ್ದದಲ್ಲಿ ವಿಶೇಷವಾದ ಧರ್ಮ ಅಂತ ಹೇಳಿದರೆ, ಶ್ರಾದ್ದದಲ್ಲಿ ವಿತ್ತಶಾಟ್ಯಂ ನ ಕುರ್ವೀತ ಅಂತ ಹೇಳ್ತಾರೆ. ದೇವರು ಕೊಟ್ಟಿರ್ತಾನಲ್ಲ, ದೇವರು ಕೊಟ್ಟದ್ದಕ್ಕೆ ಸರಿಯಾಗಿ ದಕ್ಷಿಣೆಯನ್ನು ಕೊಡಬೇಕು. ದಕ್ಷಿಣೆ ಕೊಡಬೇಕಾದರೂ ಕೂಡ ಅದರಲ್ಲಿ ವಿತ್ತಶಾಟ್ಯವನ್ನು ಮಾಡಬಾರ್ದು. ಅಲ್ಲ, ಇದೆ ಅಂತ ಯಾಕೆ ಕೊಡಬೇಕು ಈ ಬ್ರಾಹ್ಮಣನಿಗೆ, ಇವನಿಗೇನು ಕೊಡಬೇಕು ಅಂತ ಆ ಭಾವದಿಂದ ಇರಬಾರ್ದು. ಅವನ ಯೋಗ್ಯತೆ ಎಷ್ಟಿರ್ತದೋ ಅಷ್ಟು ಯೋಗ್ಯತೆಗೆ ತಕ್ಕಂತೆ ದಕ್ಷಿಣೆಯನ್ನು ಕೊಡಬೇಕಂತೆ. ಹಾಗೆ ಅಂತ ನಿಯಮ ಇದೆ. ಅದಕ್ಕೆ ಒಬ್ಬ ಬ್ರಾಹ್ಮಣ ಇದ್ದನಂತೆ. ಆ ಬ್ರಾಹ್ಮಣ ಏನು ಮಾಡಿದ್ನಂತೆ, ತಾನು ತನ್ನ ಜೀವನದಲ್ಲಿ ಭಾಳ ಕಡುಬಡವ ಅಂದರೆ ಕಡುಬಡವ, ಭಾರೀ ಬಡವ ಅಂತ ಬಡ ಬ್ರಾಹ್ಮಣ ಅವನು. ಆ ಬಡ ಬ್ರಾಹ್ಮಣ ಏನಿದ್ದಾನಲ್ವ, ಅವನಿಗೆ ಶ್ರಾದ್ದ ಮಾಡಲಿಕ್ಕೂ ಕೂಡ ದುಡ್ಡಿರಲಿಲ್ಲಂತ ಅವನ ಹತ್ರ. ಅಷ್ಟು ಬಡತನ, ಅವನು ಕಿತ್ತು ತಿನ್ನೋಷ್ಟು ಬಡತನ. ಒಂದು ಸರ್ತಿ ಏನಾಯ್ತು, ಅವನ ಮನೆಯಲ್ಲಿ ಶ್ರಾದ್ದ ಬಂದ್ಬಿಡುತ್ತೆ ಅವನಿಗೆ. ಮನೆಯಲ್ಲಿ ಶ್ರಾದ್ದ ಬಂದಾಗ ಶ್ರಾದ್ದ ಮಾಡಲಿಕ್ಕೆ ಹೆಂಡತಿಗೆ ಹೇಳಿದ್ನಂತೆ, ಏನಿದೆ ಮನೆಯಲ್ಲಿ ಅಂತ ಪದಾರ್ಥ ಕೇಳಿದ್ನಂತೆ. ಬರೀ ಎಲ್ಲ ಡಬ್ಬಿ ಹುಡುಕಿದ್ಲು, ಬರೀ ಒಂದು ಸಾಸಿವೆ ಇತ್ತಂತೆ. ಸಾಸಿವೆ ಮಾತ್ರ ಇದೆ ಅಂತ ಹೇಳಿದ್ಲು. ಪರವಾಗಿಲ್ಲ, ಸಾಸಿವೆಯಿಂದಲೇ ಶ್ರಾದ್ದ ಮಾಡೋಣ ಅಂತಂದು. ಸಾಸಿವೆಯಿಂದಲೇ ಶ್ರಾದ್ದ ಮಾಡೋಣ ಅಂತ ಹೇಳಿ ಸಾಸಿವೆಯಿಂದಲೇ ಶ್ರಾದ್ದಕ್ಕೆ ತಯಾರಿ ಮಾಡಿಕೊಂಡು ಮರುದಿವಸ ಬ್ರಾಹ್ಮಣರನ್ನು ಕರೆದ್ರು ಊಟಕ್ಕೆ. ಬಂದರು ಬ್ರಾಹ್ಮಣರು, ಅವ್ರಿಗೇನು ಬಡಿಸಿದ್ದು? ಸಾಸಿವೆನೇ ಬಡಿಸಿದ್ರು. ಸಾಸಿವೆಯಿಂದಲೇ ಪಿಂಡ ಮಾಡಿದ್ರು. ಎಲ್ಲ ಆಯಿತು. ಇಷ್ಟನ್ನು ನೋಡಿ ಪಿತೃದೇವತೆಗಳೆಲ್ಲ ಏನು ಅಂದ್ಕೊಂಡ್ರಂತೆ, ಈ ವ್ಯಕ್ತಿ ಬ್ರಾಹ್ಮಣ ಪಾಪ ಇಷ್ಟು ಅವನಲ್ಲಿ ಬಡತನ ಇದ್ದರೂ ಕೂಡ ಒಳ್ಳೆ ಶ್ರಾದ್ದ ಮಾಡ್ತಿದ್ದಾನೆ ಶ್ರದ್ಧೆಯಿಂದ, ಇವನಿಗೇನಾದರೂ ನಾವೇ ಅನುಗ್ರಹ ಮಾಡಬೇಕು ಅಂತ ಆ ಬ್ರಾಹ್ಮಣ ಮಲಗಿದಾಗ ಅವನಿಗೆ ರಾತ್ರಿ ಕಾಲದಲ್ಲಿ ಪಿತೃದೇವತೆಗಳು ಕನಸಲ್ಲಿ ಬಂದ್ರಂತೆ. ಕನಸಲ್ಲಿ ಬಂದು, ನೀನು ಮಲಗಿದ ಜಾಗದಿಂದ ಪಾದದ ಕೆಳಗಡೆ
ಭೂಮಿ ಒಳಗಡೆ ನಾವೊಂದಷ್ಟು ನಿಧಿ ಇಟ್ಟಿದ್ದೀವಿ, ನಿನ್ನ ಪಿತೃಗಳೆಲ್ಲರೂ ಸೇರಿ, ಅದನ್ನು ತಗೊಂಡು ನೀನು ಚೆನ್ನಾಗಿ ಶ್ರಾದ್ದ ಮಾಡು ಅಂತ ಹೇಳಿದ್ರು. ಕೂಡಲೇ ಕನಸು ಎಚ್ಚರಿಕೆ ಆಗಿಬಿಡುತ್ತಂತೆ. ಮತ್ತು ಇಂಥ ಕನಸು ಬಿದ್ದ ಮೇಲೆ ನಿದ್ದೆ ಬರುವುದಿಲ್ಲ. ಆಮೇಲೆ ಎಚ್ಚರಿಕೆ ಆಗಿಬಿಡ್ತು. ಎಚ್ಚರಿಕೆ ಆದ ಕೂಡಲೇ ಭೂಮಿ ಅಗದ ದೊಡ್ಡ ಬಂಗಾರದ ಕೊಡನೇ ಸಿಕ್ತು. ಅದ್ರ ತುಂಬ ವಜ್ರ ವೈಡೂರ್ಯ ಎಲ್ಲ ತುಂಬಿತ್ತು. ಮರುದಿವಸವೇ ದೊಡ್ಡ ಬಂಗ್ಲೆನೇ ಖರೀದಿ ಮಾಡಿಬಿಟ್ನಂತೆ. ದೊಡ್ಡ ಬಂಗ್ಲೆ ತಗೊಂಡ, ಚೆನ್ನಾಗಿದ್ದಂತೆ, ಚೆನ್ನಾಗಿ ಸುಖವಾಗಿದ್ದು ಬಿಟ್ಟ. ಆಮೇಲೆ ಇನ್ನೊಂದು ವರ್ಷದ ಶ್ರಾದ್ದ ಬಂತು. ಹೆಂಡತಿ ಹೇಳಿದ್ದಂತೆ, ಹೋದ ಸರ್ತಿ ಶ್ರಾದ್ದ ಮಾಡುವಾಗ ನಮ್ಮಲ್ಲಿ ದುಡ್ಡಿರಲಿಲ್ಲ, ಸಾಸಿವೆ ಶ್ರಾದ್ದ ಮಾಡಿದ್ವಿ, ಈಗ ದೇವರು ಕೊಟ್ಟಂತೆ ಸಂಪತ್ತಿದೆ, ಅದರಿಂದಾಗಿ ಚೆನ್ನಾಗಿ ನಾವು ಶ್ರಾದ್ದವನ್ನು ಮಾಡೋಣಲ್ವಾ ಅಂತ ಹೇಳಿ ಕೈ ತುಂಬ ದಕ್ಷಿಣೆ ಕೊಡೋಣ, ಎಲ್ಲ ಮಾಡೋಣ ಅಂದರೆ ಅವನು ಹೇಳಿದಂತೆ, ಛೇ ಎಲ್ಲಾದರೂ ಉಂಟಾ, ನಮ್ಮ ಮನೆ ಸಂಪ್ರದಾಯ ಅಂದ. ಏನು ಅಂದರೆ ಸಾಸಿವೆಯಿಂದಲೇ ಪಿಂಡ ಕಟ್ಟೋದು, ಸಾಸಿವೆನೇ ಬಡಿಸೋದು, ಬ್ರಾಹ್ಮಣರ ದಕ್ಷಿಣೆ ತುಳಸಿದಳ ಅಷ್ಟೇ, ಇನ್ನೇನಿಲ್ಲ, ಇಷ್ಟೇ ನಾವು ಮಾಡೋದು, ಇದು ನಮ್ಮನೆ ಸಂಪ್ರದಾಯ ಅಂದ. ಹೆಂಡತಿ ಏನು ಮಾಡೋದು ಪಾಪ, ಆಯ್ತು ನೀವು ಹೇಗೆ ಹೇಳ್ತೀರಿ ಹಾಗೆ ಅಂತ ಆಯಿತು ಅಂತ ಹೇಳಿ ಅದೇ ರೀತಿಯಲ್ಲಿ ಶ್ರಾದ್ದ ಮಾಡಿದಂತೆ ಬಂದ ಬ್ರಾಹ್ಮಣರಿಗೆಲ್ಲ. ಆದರೆ ಹಿಂದಿನ ಸರ್ತಿ ಬ್ರಾಹ್ಮಣರು ಬಂದಾಗ ತೃಪ್ತಿಯಿಂದ ಹೋಗಿದ್ರು, ಈ ಬಾರಿ ಮಾತ್ರ ಬೇಕಾದಷ್ಟು ಸಂಪತ್ತಿದ್ರೂ ಕೂಡ ಸರಿ ಮಾಡಲಿಲ್ಲ ಶ್ರಾದ್ದ ಅಂತ ಬೇಜಾರು ಮಾಡಿಕೊಂಡೇ ಹೋದ್ರು. ಅವರು ಬೇಜಾರು ಮಾಡ್ಕೊಂಡು ಹೋದ್ರು ನೋಡ್ರಿ, ಮರುದಿವಸದಿಂದಲೇ ಅವನ ಸಂಪತ್ತೆಲ್ಲ ಕರಿಗೆ ಹೋಗಿಬಿಡುತ್ತಂತೆ. ಬಡತನ ಅಂದರೆ ಬಡತನ ಬಂತವನು. ಮತ್ತೆ ಮೊದಲಿದ್ದ ಬಡತನಕ್ಕಿಂತಲೂ ಕೂಡ ದೊಡ್ಡ ದಾರಿದ್ರ್ಯ ಎನ್ನುವಂಥದ್ದು ಬಂತಂತೆ ಆ ಜನ್ಮದ. ಆದರೆ ಅಷ್ಟಿದ್ರೂ ಕೂಡ ದೇವರಲ್ಲಿ ಒಳ್ಳೆ ಭಕ್ತಿ ಇತ್ತಂತವನು. ದೇವರಲ್ಲಿ ಭಕ್ತಿ, ದಾನ ಬುದ್ಧಿ ಇರಲ್ಲ. ಕೆಲವರಿಗೆ ದೇವರಲ್ಲಿ ಭಕ್ತಿ ಇರುತ್ತದೆ, ದಾನ ಬುದ್ಧಿ ಇರುವುದಿಲ್ಲ ಅಂಥದ್ದು. ಆದ್ದರಿಂದ ದಾನ ಬುದ್ಧಿ ಇರಲಿಲ್ಲ ಅವನಿಗೆ, ಆದರೆ ದೇವರಲ್ಲಿ ಭಕ್ತಿ ಇತ್ತು, ಅಷ್ಟು ಮಾತ್ರ ಇತ್ತು. ಆದರೆ ಆ ಜನ್ಮವನ್ನು ಕಳ್ಕೊಂಡ. ಆ ಮುಂದಿನ ಜನ್ಮ ಬಂತಲ್ಲ, ದಾನ ಮಾಡದೇ ಇದ್ದದ್ದಕ್ಕೋಸ್ಕರ ಮುಂದಿನ ಜನ್ಮದಲ್ಲೂ ಕೂಡ ಅತ್ಯಂತ ಕಡುಬಡವನಾಗಿ ಹುಟ್ಟಿದ್ನಂತೆ. ಆದರೆ ಇಷ್ಟಾದರೂ ಕೂಡ ದೇವರಲ್ಲಿ ಒಂದು ಭಕ್ತಿ ಇತ್ತಲ್ವ, ಆ ಭಕ್ತಿ ಇದ್ದದ್ರಿಂದಾಗಿ ಒಂದು ಸರ್ತಿ ಏನು ಮಾಡಿದ್ನಂತೆ, ಅವನೇ ಭಗವಂತನ ಮನೆಗೆ ಹೋದನಂತೆ. ಭಗವಂತನ ಮನೆಗೆ ಹೋಗಿ, ದೇವರೇ ನಿನಗೇನು ಕೊಟ್ಟಿರಲಿಲ್ಲ, ಒಂದು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಹಿಡಿ ಅವಲಕ್ಕಿ ಕೊಟ್ಟನಂತೆ. ಆಗ ಅವನಿಗೆ ಶ್ರೀಮಂತಿಕೆ ಬಂತು ನೋಡ್ರಿ, ಅವನೇ ಸುಧಾಮ ಅಂತ ಆದ ಅಂತ ಹೇಳ್ತಾರೆ. ಕೃಷ್ಣನ ಭಕ್ತ ಸುಧಾಮ ಆದದ್ದು. ಹಿಂದಿನ ಜನ್ಮದಲ್ಲಿ ಶ್ರಾದ್ದದಲ್ಲಿ ಇಂಥ ವ್ಯವಸ್ಥೆ, ಆದ್ದರಿಂದ ವಿತ್ತಶಾಟ್ಯಂ ನ ಕುರ್ವೀತ ಅಂತ ಹೇಳ್ತಾರೆ. ಶ್ರಾದ್ದದಲ್ಲಿ ವಿತ್ತಶಾಟ್ಯ ಮಾಡಬಾರದು ಅಂತ. ಬೇಕಾದಷ್ಟಿದ್ರೂ ಕೂಡ ಅದಕ್ಕೆ ದಾನ ಕೊಡೋದಿಲ್ಲ ಅನ್ನುವ ಭಾವ ಬರಬಾರದಂತೆ, ಯೋಗ್ಯತಾನುಸಾರವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಶ್ರಾದ್ದದ ಧರ್ಮಗಳು ಅಂತ ಇನ್ನೂ ಭಾಳ ಇದ್ದಾವೆ. ಅದು ಹೇಳ್ತಾ ಹೋದರೆ ಒಂದು 4 ದಿವಸ ಆಗ್ತದೆ. ಮತ್ತೆ ಅಂತೂ ಇಷ್ಟೆಲ್ಲ ಇದು ಆ ಶ್ರಾದ್ದ ದೇವನಿಗೇನಾಯ್ತಂತೆ, ಮೊದಲು ಮಕ್ಕಳಿರಲಿಲ್ಲ. ಆಗ ಶ್ರದ್ಧಾಯಾಂ ಜನಯಾಮಾಸ, ಆ ಶ್ರದ್ಧಾದೇವಿಯಲ್ಲಿ ಒಬ್ಬ ಮಗ ಹುಟ್ಟಿದ್ನಂತೆ. 10 ಜನ ಮಕ್ಕಳು ಹುಟ್ಟುತ್ತಾರೆ, ಅಂತೂ ಮೊದಲಿಗೆ ಒಬ್ಬ ಮಗ ಹುಟ್ಟಿದ್ನಂತೆ. ಆ ಮೊದಲಿಗೇನು ಒಬ್ಬ ಮಗ ಹುಟ್ಟಿದ್ನಲ್ಲ, ಮಗ ಹುಟ್ಟಿದ್ದು ಅಂದರೆ ಏನು ಅಂತಂದರೆ ಅದು ವಿಶೇಷ. ಅವನಿಗೊಂದು ಏನದು ವಿಶೇಷ ಅಂತಂದರೆ, ಅವನೊಮ್ಮೆ ಹೋಮವನ್ನು ಮೊದಲು ಮಕ್ಕಳಿರಲಿಲ್ಲ ಅವನಿಗೆ. ಮಕ್ಕಳಿಲ್ಲ ಅಂತ ಅಂದ್ಕೊಂಡು ಮಕ್ಕಳಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಒಂದು ಯಜ್ಞವನ್ನು ಮಾಡಿದ್ನಂತೆ. ಆಗ ವಸಿಷ್ಠರು ಮಾಡಿಸಿದ್ರಂತೆ, ಸೂರ್ಯವಂಶದ ಪುರೋಹಿತರು. ಆ ವಸಿಷ್ಠರು ಮಾಡಿಸಿದರು. ವಸಿಷ್ಠರು ಯಜ್ಞವನ್ನು ಮಾಡಿಸಿದಾಗ ಆ ಯಜ್ಞದಲ್ಲಿ ಒಂದು ಸಂಕಲ್ಪ ಮಾಡಿದ್ನಂತೆ. ಏನು ಅಂದರೆ, ನನಗೊಂದು ಗಂಡು ಮಗು ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿ. ಗಂಡು ಮಗು ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿದರೆ ಆಯಿತು ಅಂತಂದರು. ಆದರೆ ಹೋತೃ ಇರ್ತಾರಲ್ಲ, ಹೋಮದಲ್ಲಿ ಆಹುತಿ ಹಾಕುವವರು, ಅವ್ರ ಹತ್ರ ಈ ಶ್ರದ್ಧಾದೇವಿ ಅಂತ ವೈವಸ್ವತ ಮನುವಿನ ಹೆಂಡತಿ ಶ್ರದ್ಧಾದೇವಿ. ಆ ಶ್ರದ್ಧಾದೇವಿ ಏನು ಮಾಡಿದ್ದಂತೆ, ಹೋಗಿ ಆ ಹೋತೃವಿಗೆ ಹೇಳಿದ್ದಂತೆ, ಕೇಳ್ಕೊಂಡ್ಲಂತೆ, ನಮಸ್ಕಾರ ಮಾಡಿ ಕೇಳ್ಕೊಂಡು, ಇಲ್ಲ ನನಗೇನೋ ಹೆಣ್ಣು ಬೇಕು ಅಂತ ಆಸೆ, ನನಗೆ ಗಂಡು ಬೇಡ, ಆದ್ದರಿಂದ ಹೆಣ್ಣು ಮಗು ಹುಟ್ಟುವಂತೆ ಸಂಕಲ್ಪ ಮಾಡ್ರಿ ಅಂತ ಅವಳು ಹೇಳಿ. ಆಯಿತು ಅಂತ ಮಂತ್ರವನ್ನು ಹೇಳಬೇಕಾದ್ರೆ ಹೆಣ್ಣು ಅಂತ ಅಂದ್ಕೊಂಡೇನೆ ಮಂತ್ರಗಳನ್ನೆಲ್ಲ ಹೇಳಿ ಸಂಕಲ್ಪ ಮಾಡಿ ಆಹುತಿ ಕೊಟ್ಟರು. ಆಮೇಲೆ ಮಗು ಹುಟ್ಟಿತು. ಮಗು 9 ತಿಂಗಳಾಯಿತು, ಮಗು ಹುಟ್ಟಿತ್ತು. ಮಗು ಹುಟ್ಟಿತಲ್ಲ, ಹುಟ್ಟಿದಂಥ ಮಗು ಏನು ಅಂದರೆ ಹೆಣ್ಣು ಮಗು ಹುಟ್ಟಿತಂತೆ, ಹೆಣ್ಣು ಮಗು. ಆಗ ಅದಕ್ಕೆ ಇಳಾದೇವಿ ಅಂತ ಹೆಸರಂತೆ, ಇಳಾದೇವಿ ಅಂತ ಹೆಸರು. ಆಗ ಈ ವೈವಸ್ವತ ಮನು ಏನು ಮಾಡ್ತಾನೆ, ವಸಿಷ್ಠರ ಹತ್ರಕ್ಕೊಂದು ಕೇಳಿದ್ನಂತೆ, ಸ್ವಾಮಿ ನಾನು ನಿಮಗೆ ಹೇಳಿದ್ದೇನು ಅಂತಂದರೆ ನನಗೆ ಗಂಡು ಮಗು ಹುಟ್ಟಬೇಕು ಅಂತ, ಕಥಂ ಸಂಕಲ್ಪ ವೈಷಮ್ಯಂ, ನೀವು ಮಾಡಿದ ಸಂಕಲ್ಪ ಗಂಡು ಅಂತ, ಹುಟ್ಟಿದ್ದು ಮಾತ್ರ ಹೆಣ್ಣು, ಇದು ಹೇಗೆ ಸಾಧ್ಯ, ನನಗದೆಲ್ಲ ಗೊತ್ತಿಲ್ಲ, ನನಗೆ ಗಂಡು ಬೇಕು ಅಂತ ಕೂತ.
ಅಲ್ಲೋ ಈಗ ಹುಟ್ಟಿದ್ದು ಹೆಣ್ಣಾಗಿದಲ್ಲ, ಅಲ್ಲ ನಂಗೆ ಗೊತ್ತಿಲ್ಲ ಅದನ್ನೇ ಗಂಡು ಮಾಡ್ರಿ ಅಂತಂದ. ಹುಟ್ಟಿದ್ದು ಹೆಣ್ಣು ಅಂದರೆ ಹೆಣ್ಣನ್ನೇ ಗಂಡು ಮಾಡ್ರಿ ಅಂದ. ಹೆಂಗೋ ಮಾಡೋದು? ಅದಕ್ಕೆ ಕಡೆಗೆ ಕೇಳಿದ, ಭಾರಿ ಹಠಕ್ಕೆ ಬಿದ್ದು ಕೇಳಿದ್ನಂತೆ. ಆಗ ವಸಿಷ್ಠ ಮಹರ್ಷಿಗಳು ಇವನ ಪರಿತಪನೆಯನ್ನು ನೋಡಿ ಕಡೆಗೆ ಹೇಳಿದ್ರಂತೆ, ಆಯಿತು ನಾನೊಂದು ತಪಸ್ಸು ಮಾಡ್ತೇನಂತೆ, ತಪಸ್ಸು ಮಾಡಿ ಇದನ್ನು ಗಂಡು ಮಾಡ್ತೇನೆ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಕಾಲಾಂತರದಲ್ಲಿ ಆಗ್ತದೆ ಅಂತ ಹೇಳಿದರು. ಇವರು ತಪಸ್ಸು ಮಾಡಬೇಕಲ್ಲ, ಏನು ಒಂದೇ ಕ್ಷಣದಲ್ಲಿ ಮುಗಿದು ಹೋಗ್ತದ? ವರ್ಷಗಟ್ಟಲೆ ಬೇಕಾಗ್ತದೆ. ತಪಸ್ಸು ಮಾಡಿದ್ರಂತೆ. ಆದರೆ ಆ ತಪಸ್ಸು ಮಾಡೋ ತನಕಲೂ ಕೂಡ ಈ ವೈವಸ್ವತ ಮನು ಏನು ಮಾಡಿದ್ನಂತೆ, ಒಳಗೊಳಗೆ ಇಳ ಅಂತ ಹೆಸರಿಟ್ಟಿದ್ದ ಅಷ್ಟೇ, ನಾಮಕರಣ. ಆದರೆ ಜಗತ್ತಿಗೆ ಮಾತ್ರ ಇದು ಹೆಣ್ಣು ಅಂತ ತೋರಿಸ್ಲೇ ಇಲ್ಲಂತದ. ತೋರಿಸುವಾಗ ಹೆಂಗೆ ಮಾಡಿದ್ದ ಅಂದರೆ, ಆ ಮಗು ಬೆಳೀತಾ ಇದ್ದರೆ ಅದಕ್ಕೆ ಅಂಗಿ ಚಡ್ಡಿ ಹಾಕೇ ಬೆಳೆಸ್ತಿದ್ದಂತೆ. ಒಂದು ದಿವಸ ಕೂಡ ಫ್ರಾಕು ಗೌನು ಗಿವ್ನು ಇಂಥವೆಲ್ಲ ಹಾಕಲೇ ಇಲ್ಲ ಅದಕ್ಕೆ ಕೂಸಿಗೆ. ಅದಕ್ಕೆ ಹೆಣ್ಮಕ್ಳು ಡ್ರೆಸ್ಸೇ ಹಾಕ್ತಿರ್ಲಿಲ್ಲ, ಗಂಡಿನ ಡ್ರೆಸ್ಸೇ ಹಾಕಿ ಬೆಳೆಸ್ತಿದ್ದು. ಯಾಕೆಂದ್ರೆ ನಾಳೆ ಮತ್ತೇನಾದರೂ ಕೂಡ ಅವ್ಯವಸ್ಥೆ ಆದರೆ ಕಷ್ಟ, ಇದು ಗಂಡೇ ಇರಬೇಕು ಅಂತ. ಆದರೆ ಗಂಡು ಆಗಿಲ್ಲಲ್ಲ ಅಂದರೆ ವಸಿಷ್ಠರಿದ್ದಾರೆ, ಅವ್ರ ಮೇಲೆ ವಿಶ್ವಾಸ ಆದ್ರಿಂದಾಗಿ ಮುಂದೆ ಗಂಡು ಆಗೇ ಆಗ್ತದೆ ಅಂತ ವಿಶ್ವಾಸ ಇಟ್ಟುಕೊಂಡು ಅದು ಗಂಡಿನ ಬಟ್ಟೆನೇ ಹಾಕ್ತದೆ. ಬಹುಶಃ ಏನು ಗೊತ್ತಿಲ್ಲ, ಹೆಣ್ಮಕ್ಳೆಲ್ಲ ಆವತ್ತಿನಿಂದಲೇ ಗಂಡಸರ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡ್ಯಾರು ಏನು ಕತೆ. ಅಂತೂ ಈ ಥರ ಆಯಿತು. ಆದರೆ ಆಮೇಲೆ ಇವರು ಸಂಕಲ್ಪ ಮಾಡಿ ತಪಸ್ಸಿನಿಂದಾಗಿ ದೇವರನ್ನೇ ಕೇಳಿದರು. ಭಗವಂತನನ್ನು ಕೇಳಿದಾಗ ಪರಮಾತ್ಮನ ಅನುಗ್ರಹದಿಂದಾಗಿ ಹುಟ್ಟಿದಂಥ ಹೆಣ್ಣು ಗಂಡಾಯ್ತಂಥದ್ದು. ಭಗವಂತ ಅನುಗ್ರಹ ಮಾಡಿದ, ದೇವರ ಅನುಗ್ರಹ ಮಾಡಿದ ಮೇಲೆ ಗಂಡಾಯಿತು, ಸಂತೋಷ ಆಯಿತು. ಆಗ ಆ ಮಗುವಿಗೆ ಇನ್ನೊಂದು ನಾಮಕರಣ ಮಾಡಿದ, ಸುದ್ಯುಮ್ನ ಅಂತ ಹೆಸರಿತ್ತಂತೆ. ಸುದ್ಯುಮ್ನ ಅಂತ ಹೆಸರು. ಆ ಸುದ್ಯುಮ್ನ ಅನ್ನುವಂಥ ನಾಮಕರಣ ಮಾಡಿಕೊಂಡ. ಆಯಿತು, ಚೆನ್ನಾಗೇ ಇದ್ದ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ದೊಡ್ಡವನಾದ ನಂತರ ಮತ್ತೇನಾಯಿತಂತೆ, ತಾನ್ವಿಲೋಕ್ಯಾಂಬಿಕಾ ದೇವಿ ವಿವಸ್ತ್ರಾವ್ರೀಡಿತಾ ವೃಷಂ ಭರ್ತುರಂಕಾತ್ ಸಮುತ್ತಾಯ ನೀವೀಮಾಶ್ವತ ಪರ್ಯಧಾತ್. ಇನ್ನೊಮ್ಮೆ ಏನಾಯಿತಂತೆ, ಒಂದು ಉದ್ಯಾನವನ, ಒಂದು ಸುಕುಮಾರ ಅಂತ ಒಂದು ವನ ಇತ್ತಂತೆ, ಉದ್ಯಾನವನ ಸುಕುಮಾರ ಅಂತ. ಆ ಸುಕುಮಾರ ಅನ್ನುವಂಥ ಏನು ಉದ್ಯಾನವನ ಇದೆ, ಆ ವನದ ಒಳಗೆ ಇವನು ಒಂದಷ್ಟು ಜನ ಮಂತ್ರಿಗಳು ಕುದುರೆಗಳು ಎಲ್ಲ ಹಿಡ್ಕೊಂಡು ಹೋದ್ನಂತೆ. ಆ ವನದ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ, ಮತ್ತೆ ಹೆಣ್ಣಾಗಿಬಿಟ್ನಂತೆ. ಅವನಷ್ಟೇ ಅಲ್ಲ, ಅಲ್ಲಿ ಹೋದ ಮಂತ್ರಿ ಗಿಂತ್ರಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಆ ಗಂಡು ಕುದುರೆಗಳೇನಿದ್ದು ಅವು ಹೆಣ್ಣಾಗಿಬಿಟ್ವಂತೆ. ಗಾಬರಿ ಆಯ್ತು ಎಲ್ರಿಗೂ ಕೂಡ, ಏನಿದು ಈಗ ತಾನೇ ಗಂಡಾಗಿದ್ದ ಮತ್ತೆ ಹೆಣ್ಣಾಗಿ ಕೂತ್ನಲ್ಲ ಅಂತ. ಇವನಿಗೆ ಸಂಕೋಚ, ಒಳಗಿದ್ದವನು ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಇವನಿಗೆ, ಅಂಥ ಸ್ಥಿತಿ ಇವನಿಗೆ. ಏನು ಮಾಡಬೇಕು ಅಂತ ಗೊತ್ತಾಗಲಿ. ಯಾಕೆ ಅಲ್ಲಿ ಹೀಗಾಯಿತು ಅಂತಂದರೆ, ಆ ಸುಕುಮಾರ ಅಂತನ್ನೋ ವನ ಏನಿದೆ, ಕಾಡು, ಅದು ಉದ್ಯಾನವನ, ಅದು ರುದ್ರದೇವರದ್ದಂತೆ. ರುದ್ರದೇವರು ಮತ್ತು ಪಾರ್ವತೀ ದೇವಿಯರು ಇಬ್ಬರೂ ಕೂಡ ಏಕಾಂತದಲ್ಲಿ ವಿಹಾರ ಮಾಡಬೇಕು ಅಂತ ಅಲ್ಲಿ ಓಡಾಡ್ತಿರ್ತಾರಂತ. ಏಕಾಂತದಲ್ಲಿ ವಿಹಾರ ಮಾಡಬೇಕು ಅಂತ. ಒಮ್ಮೆ ಏನಾಗಿತ್ತಂತೆ, ಪಾರ್ವತೀ ದೇವಿಯರು ಆ ವನದಲ್ಲಿ ರುದ್ರದೇವರ ತೊಡೆ ಮೇಲೆ ಸ್ವಲ್ಪ ಅಸ್ತವ್ಯಸ್ತರಾಗಿ ಕೂತಿದ್ರಂತೆ. ಅವರು ಕೂತಾಗ ಇದ್ದಕ್ಕಿದ್ದಾಗೆ ಕೆಲವು ಋಷಿಗಳೆಲ್ಲರೂ ಕೂಡ ರುದ್ರದೇವರು ಭೇಟಿ ಮಾಡಬೇಕು ಅಂತ ಸರಸರ ಅಂತ ಒಳಗೆ ಬಂದ್ಬಿಟ್ರು. ಆಗ ಅದನ್ನು ನೋಡಿ ಸಂಕೋಚಕ್ಕೊಳಗಾಗಿ ಆ ಬಟ್ಟೆ ಎಲ್ಲ ಸರಿ ಮಾಡಿಕೊಂಡ್ರಂತೆ ಪಾರ್ವತೀ ದೇವಿಯರು. ಅದನ್ನು ನೋಡಿ ಬೇಜಾರಾಯಿತು ಪಾರ್ವತೀ ದೇವಿಯರಿಗೆ. ಏನಿದು ಇದ್ದಕ್ಕಿದ್ದಾಗೆ ಹೀಗೆಲ್ಲ ಬಂದ್ಬಿಡ್ತಾರಲ್ಲ ಈ ಗಂಡಸರು ಅಂತ ಬೇಸರ ಆಯಿತು. ಬೇಸರ ಆದ ಕೂಡಲೇ ಆಗ ಏನು ಮಾಡಿದ್ರಂತೆ, ರುದ್ರದೇವರು ನನ್ನ ಹೆಂಡತಿಗೆ ಈ ಥರ ಬೇಜಾರಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಆ ಋಷಿಗಳು ಕೂಡ ಅರ್ಥ ಮಾಡ್ಕೊಂಡು ವಾಪಸ್ ಹೋಗಿಬಿಟ್ರು. ಆದರೂ ಆವತ್ತೊಂದು ಶಾಪ ಕೊಟ್ರಂತೆ, ಇನ್ನು ಮುಂದೆ ಯಾರಾದರೂ ಈ ಸುಕುಮಾರ ವನಕ್ಕೆ ಗಂಡಸರು ಪ್ರವೇಶ ಮಾಡಿದರೆ ಅವರೆಲ್ಲ ಹೆಣ್ಣಾಗಿಬಿಡ್ಲಿ ಅಂತ ಶಾಪ ಹಾಕಿದ್ರಂತೆ. ಗಂಡಸರು ಒಳಗೆ ಬಂದರೂ ಸಾಕು ಹೆಣ್ಣಾಗಿಬಿಡಬೇಕು ಅಂತ ಶಾಪ ಹಾಕಿದ್ರು. ಇದು ಇವನಿಗೆ ಗೊತ್ತಿಲ್ಲ ಪಾಪ ಸುದ್ಯುಮ್ನನಿಗೆ. ಸರ ಅಂತ ಹೋಗಿಬಿಟ್ಟ, ಹೆಣ್ಣಾಗಿ ಕೂತ. ಹೆಣ್ಣಾಗಿಬಿಟ್ಟ. ಏನು ಬಂದು ಮತ್ತೆ ಮನೆಗೆ ಬಂದು ಕೂಡ್ಲೇನೆ ನಡೆದ ಘಟನೆ ಎಲ್ಲ ಹೇಳಿದ. ನಡೆದ ಘಟನೆ ಹೇಳಿದ ಕೂಡ್ಲೇನೆ ಆಗ ಮತ್ತೆ ವಸಿಷ್ಠರನ್ನ ಕರೆದ್ರು, ನನ್ನ ಮಗ ಮತ್ತೆ ಹೆಣ್ಣಾಗಿದ್ದಾನೆ ಅಂತ. ಏನು ಇದು ಆಟ ಹಚ್ಚಿರಲ್ಲ ನೀವು, ಏನು ಕತೆ, ಒಂದ್ಸಲ ಗಂಡಾಗೋದು ಹೆಣ್ಣಾಗೋದು, ಏನು ಕತೆ ಇದು, ಹೆಂಗಾಗ್ತದೆ ಇದೆಲ್ಲ ಅಂತ. ಅದಕ್ಕಿಷ್ಟ ಇಲ್ಲ, ಮತ್ತೆ ನನಗೆ ಗಂಡೇ ಆಗಬೇಕು ಅಂದರು. ಇದು ನೋಡಪ್ಪ, ಇದು ರುದ್ರದೇವರು ಕೊಟ್ಟಂಥ ಶಾಪ. ಇದು ರುದ್ರದೇವರಿಂದಲೇ ಮತ್ತೆ ಪಡಿಬೇಕಷ್ಟೇ, ಏನು ಮಾಡ್ಲಿಕ್ಕಾಗೋದಿಲ್ಲ. ಆದರೂ ನಿನಗೋಸ್ಕರ ಪ್ರಯತ್ನ ಮಾಡ್ತೇನೆ ನಾನು ಅಂತ ಹೇಳಿಕೊಂಡು, ಏವಂ ಸ್ತ್ರೀತ್ವಮನುಪ್ರಾಪ್ತಃ ಸುದ್ಯುಮ್ನೋ ಮಾನವೋ ನೃಪಃ ಸಸ್ಮಾರ ಸ್ವಕುಲಾಚಾರ್ಯಂ ವಸಿಷ್ಠಮಿತಿ ಶುಶ್ರುಮ.
ಆ ವಸಿಷ್ಠರನ್ನು ಕೇಳಿಕೊಂಡ್ರು. ಆಯಿತು ಅಂತ ಹೇಳಿಕೊಂಡು ವಸಿಷ್ಠರು ಮತ್ತೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದರು. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ರುದ್ರದೇವರಿಗೆ ಕೇಳಿದ್ರಂತೆ, ಸ್ವಾಮಿ ನಮ್ಮ ಹುಡುಗ ಈ ಥರ ಬಂದಾಗ ಹೆಣ್ಣಾಗಿ ಕೂತಿದ್ದಾನೆ, ನಿಮ್ಮ ಶಾಪದಿಂದ ಗಂಡು ಮಾಡಬೇಕು ಅವನ್ನ ಅಂತ ಕೇಳಿದ್ರು. ಆಗ ರುದ್ರದೇವರು ಹೇಳಿದ್ರು, ಇಲ್ಲ ನಾ ಶಾಪ ಕೊಟ್ಟಿದ್ದೀನಿ, ಅಲ್ಲಿ ಬಂದವರಿಗೆಲ್ಲ ಹೆಣ್ಣಾಗಬೇಕು ಅಂತ. ನಾನೇ ಕೊಟ್ಟ ಶಾಪವನ್ನು ಮತ್ತೆ ಅದನ್ನು ಬದಲು ಮಾಡಿದ್ರೆ ಹೇಗೆ, ಆಗೋದಿಲ್ಲ ಅಂದರು. ಇಲ್ಲ, ಏನಾದರೂ ಮಾಡಿ. ಅದಕ್ಕೆ ವಸಿಷ್ಠರಿಗೆ ಹೇಳಿದ್ರಂತೆ ರುದ್ರರು, ಇಷ್ಟು ತಪಸ್ಸು ಮಾಡಿದ್ದೀನಿ ನೀನು, ನನ್ನನ್ನು ಒಲಿಸಿಕೊಂಡಿದ್ದಿ, ಆದ್ದರಿಂದ ಒಲಿಸಿಕೊಂಡದ್ರಿಂದಾಗಿ ನಿನ್ನ ಮಾತು ಸತ್ಯ ಆಗಬೇಕು, ಹಾಗೆ ಅಂತ ನನ್ನ ಮಾತು ಸುಳ್ಳು ಆಗಬಾರದು. ಅದಕ್ಕೇನು ಮಾಡೋಣ ಅಂತಂದರೆ, ಮಾಸಂ ಪುವಾಂಸ ಭವಿತ ಸ್ತ್ರೀ ಮಾಸಂ ತಪಸಾತವ ಇತ್ತಂ ವ್ಯವಸ್ಥೆಯಾ ಕಾಂ ಸುದ್ಯುಮ್ನೋವತು ಮೇದಿನೀಂ. ಆಗ ರುದ್ರದೇವರು ಹೇಳಿದ್ರಂತೆ, ನೋಡು, ನನ್ನ ಶಾಪ ವ್ಯರ್ಥ ಆಗಬಾರ್ದು, ಅದಕ್ಕೆ 1 ತಿಂಗಳು ಹೆಣ್ಣಾಗಿರಲಿ, ನಿನ್ನ ತಪಸ್ಸು ವ್ಯರ್ಥ ಆಗಬಾರ್ದಾದ್ರಿಂದ 1 ತಿಂಗಳು ಗಂಡಾಗಲಿ ಅಂದ್ರಂತೆ. ಎಷ್ಟು ವಿಚಿತ್ರ ಅಂದ್ರೆ, 1 ತಿಂಗಳು ಗಂಡಾಗೋದು, 1 ತಿಂಗಳು ಹೆಣ್ಣಾಗೋದು. ಹೆಣ್ಣಾದಾಗ ಒಳಗೆ ಮನೆಯಲ್ಲೇ ಕೂತಿರ್ತಿದ್ನಂತೆ, ಗಂಡಾಗಿದ್ದಾಗ ಮತ್ತೆ ಅಂಗಿ ಚಡ್ಡಿ ಹಾಕ್ಕೊಂಡು ಹೊರಗೆ ಬರ್ತಿದ್ನಂತೆ. ಹಿಂಗಿತ್ತು ಅವನ ವ್ಯವಸ್ಥೆ. ಈ ರೀತಿ ಸುದ್ಯುಮ್ನ ಇದ್ದ ಅಂತ. ಇತ್ತಂ ವ್ಯವಸ್ಥೆಯ ಕಾಮಂ ಸುದ್ಯುಮ್ನೋ ಅವತು ಮೇದಿನಿ. ಇಷ್ಟು ಹೀಗಿಟ್ಟುಕೊಂಡೇನೆ ದೇಶ ಆಳಿದ್ನಂತೆ ನೋಡ್ರಿ. ಇಷ್ಟಿಟ್ಕೊಂಡೆ 1 ತಿಂಗಳು ಹೊರಗೆ ಬರ್ತಿದ್ನಂತೆ, ಎಲ್ರಿಗೂ ಕಾಣಿಸ್ತಿದ್ದ, ದೇಶ ಆಳ್ತಿದ್ದ. 1 ತಿಂಗಳು ಒಳಗೆ ಕೂತ್ಬಿಡ್ತಿದ್ನಂತೆ. ಈ ಥರ ಅವನ ಸ್ಥಿತಿ ಇತ್ತು ಅಂತ ಹೇಳ್ತಾರೆ. ಹೀಗಿದ್ದಂಥ ವ್ಯಕ್ತಿ ಏನಿದ್ದಾನಲ್ಲ, ಇವನು ಸೂರ್ಯವಂಶದಲ್ಲಿ ಬಂದಂಥ ಹುಡುಗ. ಇವನಿಂದಲೇ ಚಂದ್ರವಂಶದ ಉದಯವೂ ಕೂಡ ಆಗ್ತದೆ. ಹೇಗೆ ಅಂದರೆ, ಇವನೇನಾಗ್ತಾನೆ ಅಂದರೆ, 1 ತಿಂಗಳು ಹೆಣ್ಣಾಗಿರ್ತಾನಲ್ಲ, ಹೆಣ್ಣಾದಾಗ ಒಮ್ಮೆ ಏನಾಗುತ್ತೆ ಅಂತಂದರೆ, ಚಂದ್ರ ಏನಿದ್ದಾನೆ, ಚಂದ್ರನ ಮಗ ಬುಧ ಅಂತ ಬುಧವಾರದ ಅಭಿಮಾನಿಯವನು. ಆ ಬುಧ ಏನಿದ್ದಾನೆ, ಒಮ್ಮೆ ಇವನು ಹೆಣ್ಣಾಗಿದ್ದಂತೆ, ಸುದ್ಯುಮ್ನ ಅಂದರೆ ಇಳಾದೇವಿ ಆಗಿದ್ದ. ಆ ಇಳೆ ಆದಾಗ ಬುಧ ಇವಳನ್ನು ನೋಡಿದ್ನಂತೆ. ಇಬ್ಬರಿಗೂ ಕೂಡ ಮನಸ್ಸು ಬೆರೀತು. ಮನಸ್ಸು ಬೆರೆತಾಗ ಇಬ್ಬರು ಮೆಚ್ಚಿ ಅವರಿಬ್ಬರೂ ಕೂಡ ಒಂದು ಸಂತಾನವನ್ನು ಪಡೆದಂತೆ. ಆಗ ಅಂದರೆ ಯಾವ ತಿಂಗಳಲ್ಲಿ ಹೆಣ್ಣಾಗಿದ್ನೋ ಆ ತಿಂಗಳಲ್ಲೇನೆ ಒಂದು ಗಂಡು ಹುಟ್ಟಿತಂತೆ ಅವರಿಬ್ಬರಿಗೂ ಕೂಡ. ಆಗ ಅದಕ್ಕೆ ಹೆಸರೇನು ಅಂದರೆ ಪುರೂರವ ಅಂತ ಹೆಸರು ಅವನಿಗೆ. ಇನ್ನೊಂದು ಹೆಸರೇನು ಅಂದರೆ, ಇಳಾದೇವಿಯ ಮಗ ಆದ್ರಿಂದ ಅವನಿಗೆ ಐಲ ಅಂತಲೂ ಕೂಡ ಹೆಸರಂತೆ. ಭಾಗವತದಲ್ಲಿ ಐಲಗೀತೆ ಅಂತ ಬರ್ತದೆ ಮುಂದೆ. ಆ ಐಲಗೀತೆ ಬಹಳ ಪ್ರಸಿದ್ಧ, 11ನೇ ಸ್ಕಂದಲ್ಲೆಲ್ಲ ಬರ್ತದೆ. ಐಲಗೀತೆ ಅಂತಿದೆ, ಐಲ ಅಂತ ಹೇಳಿ. ಅಂದರೆ ಈ ಇಳೆಯ ಮಗನೇ ಆ ಊರ್ವಶಿಯ ಜೊತೆಗೆ ವಿಹಾರ ಮಾಡಿ ಕೊನೆಗೆ ಹುಚ್ಚಿಡಿತದೆ. ಆ ಹುಚ್ಚನ್ನೇ ಇನ್ನೊಂದು ಕನ್ನಡದಲ್ಲಿ ಐಲ ಅಂತೆ, ಐಲು ಅಂತ ಹೇಳ್ತಾರೆ ನೋಡಿ. ಬಹುಶಃ ಅದು ಅವನಿಂದಲೇ ಬಂದಿದೆಯೋ ಅನ್ನೋ ಗೊತ್ತಿಲ್ಲ. ಮತ್ತೆ ಹಾಗೆ ಐಲ ಅಂತ ಅವನಿಗೆ ಹೆಸರಂತೆ. ಅಂತೂ ಈ ರೀತಿ ಸುದ್ಯುಮ್ನ ಇತ್ತು. ಕೊನೆಗೇನು ಮಾಡಿದ ಅಂತಂದ್ರೆ, ಇಷ್ಟೆಲ್ಲ ಮಾಡಿಕೊಂಡು ಕೊನೆಯಲ್ಲಾಗಬೇಕಾದ್ರೆ ಎಲ್ಲ ಮುಗಿಸ್ಕೊಂಡು ತಪಸ್ಸಿಗೆ ಹೋಗ್ತೇನೆ ಅಂತ ಹೋಗಿಬಿಡ್ತಾನೆ. ಹೋಗಿ ಕಡೆಯಲ್ಲಿ ಗಂಡಾಗಿ, ಶಾಶ್ವತವಾಗಿ ಗಂಡಾಗಿ ಅವನು ಮೋಕ್ಷಕ್ಕೆ ಹೋದ ಅಂತ ಅವನ ಚರಿತ್ರೆ ಬರ್ತದೆ. ಅಂತೂ ಇವನು ಹೀಗಾದ್ನಲ್ಲ ಅಂತ ಬೇಜಾರಿನಿಂದಾಗಿ ಪುನಃ ಏನು ಮಾಡಿದ್ನಂತೆ, ಶ್ರಾದ್ದ ದೇವ ಮತ್ತೆ ಮಕ್ಕಳು ಬೇಕು ಅಂತ ಹೇಳಿಬಿಟ್ಟು ಆಗ ಪುನಃ ಮತ್ತೆ ತಪಸ್ಸನ್ನು ಮಾಡಿದಾಗ ಆ ತಪಸ್ಸಿನಿಂದಾಗಿ 10 ಜನ ಮಕ್ಕಳು ಹುಟ್ಟಿದ್ರಂತೆ. ಇಕ್ಷ್ವಾಕುರ್ನೃಗ ಶರಿಯಾತಿ ದಿಷ್ಟದೃಷ್ಟ ಕರೂಷಕಾನ್ ನರಿಷ್ಯಂತಂ ವೃಷದ್ರಂಚ ನಾಭಾಗುಂಚ ನಭಂ ವಿಭುಂ. ಇಕ್ಷ್ವಾಕು, ನೃಗ, ಶರಿಯಾತಿ, ದಿಷ್ಟ, ದೃಷ್ಟ, ಕರೂಷ, ನರಿಷ್ಯಂತ, ವೃಷದ್ರ, ನಾಭಾಗ, ನಭ, ಇವರು 10 ಜನ ಮಕ್ಕಳು ಹುಟ್ಟಿದ್ರಂತೆ. ಹೀಗೆ 10 ಜನ ಮಕ್ಕಳು ಹುಟ್ಟಿದ್ರು. ಅದರಲ್ಲಿ ಪ್ರತಿಯೊಬ್ಬ ಮಕ್ಕಳದ್ದು ಕೂಡ ಒಂದು ವಿಶೇಷವಾದಂಥ ಚರಿತ್ರೆ ಎನ್ನುವಂಥದ್ದಿದೆ. ಅದರಲ್ಲಿ ಮೊದಲು ಇಕ್ಷ್ವಾಕು ಅಂತಿದ್ದಾನೆ. ಇಕ್ಷ್ವಾಕುವಿನ ವಂಶ ಏನಿದೆ ಅದು ಬಹಳ ವಿಸ್ತಾರವಾದದ್ದು. ಇಕ್ಷ್ವಾಕುವಿನ ಒಂದು ವ್ಯವಸ್ಥೆ ಏನು, ವೃಷಧ್ರನದ್ದು ಏನು, ಒಂದೊಂದು ಕಥೆಯನ್ನು ಹೇಳುತ್ತಾರೆ. ಆ ಕಥೆಗಳು ಒಂದು ರೋಚಕವಾದಂತಹ ಸಂದೇಶವನ್ನು ಕೊಡುತ್ತದೆ. ಜೊತೆಗೆ ಅವರ ಜೀವನ ಚರಿತ್ರೆಯು ಕೂಡ ಅಷ್ಟೇ ರೋಚಕವಾಗಿದೆ. ಅದು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳುತ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.